ಡೇ ಟೈಮ್ಗೆ ಸೋಫಾ, ನೈಟ್ ಟೈಮ್ಗೆ ಇದೇ ಮಂಚ ಆಗ್ಬಿಡ್ತದೆ. ಸೋಫಾ ಬೇಕಾ, ಡೈನಿಂಗ್ ಬೇಕಾ, ವುಡನ್ ಸೋಫಾ ಬೇಕಾ, ಕಾರ್ನರ್ ಸೋಫಾ ಬೇಕಾ, 3 ಸೀಟರ್ ಬೇಕಾ, ಡ್ರೆಸ್ಸಿಂಗ್ ಟೇಬಲ್ ಬೇಕಾ, ವಾರ್ಡ್ರೋಬ್ ಬೇಕಾ, ಕಬೋರ್ಡ್ ಬೇಕಾ, ಮ್ಯಾಟ್ರಸ್ ಬೇಕಾ, ಕಾಟಗಿ ಬೇಕಾ, ಪ್ರತಿಯೊಂದು ಮನೆಗೆ ಬೇಕಾಗಿರೋ ಪ್ರತಿಯೊಂದು ಆಲ್ಮೋಸ್ಟ್ A to Z ನಮ್ಮ ಹತ್ರ ಇದಾವೆ ಸರ್. ಅದರ ಪರವಾಗಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಅದರಲ್ಲೂ ಕನ್ನಡ ಮಾತಾಡೋರು ಬಂದ್ರೆ ಸರ್ ಸ್ಪಾಟ್ ಡಿಸ್ಕೌಂಟ್ 2,000 3 ಸಾವಿರ ಸ್ಪಾಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಬನ್ನಿ, ನೀವು ಮನೆಯಲ್ಲಿ ಎಲ್ಲೋ ಆಚೆಯಿಂದ ಬರ್ತೀರಾ, ತುಂಬಾ ಟೆನ್ಷನ್ಗೆ ಬರ್ತೀರಾ, ಹಿಂಗೆ ಯಾಕೆ ಅಂತ ಟಿವಿ ಹಾಕಿ ಮುಂದೆ ಹಿಂಗೆ ಸೋಫಾ ಮೇಲೆ ಕೂತ್ಕೊಂಡಿದ್ರೆ ಅಲ್ಲೇ ಆರಾಮ ನಿದ್ದೆ ಮಾಡ್ಬಿಡ್ತೀರಾ. ಈ ತರ ಕಂಫರ್ಟ್ ಕೊಟ್ಟಿದೀವಿ ಸೋಫಾಗ್ಲಿ. ಪ್ರತಿಯೊಂದು ಸೋಫಾಗೂ ಅಷ್ಟೇ ನಾವು ಲುಕ್ ವೈಸ್ ಅಲ್ಲ ನೋಡೋದು, ಆ ಲುಕ್ ಎಷ್ಟಿದೆಯೋ ಅದಕ್ಕಿಂತ ಕ್ವಾಲಿಟಿ ಮೇನು, ಅದಕ್ಕಿಂತ ಕಂಫರ್ಟ್ ಮೇನು. ಈ ಬನ್ನಿ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ. ನಾವೇ ಫ್ರೀ ಟ್ರಾನ್ಸ್ಪೋರ್ಟ್ ಈ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ನಾನು ಹಿಂದೂನೇ, ನಾನ್ ಕನ್ನಡದವನೇ, ಪಕ್ಕ ಕನ್ನಡದವನು. ಅದ್ರಲ್ಲಿ ಏನು ಒಂದು ಮಾತೆ ಮಾತಾಡಂಗಿಲ್ಲ. ಅದೇ ಒರಿಜಿನಲ್ ಟೀ ಕುಡ್ ಐಟಮ್ ಬೇಕಾ ನಿಮ್ಗೆ, ಯಾವ ತರ ಬೇಕಾದ್ರೂ ಕ್ವಾಲಿಟಿ ಐಟಮ್ ಸರ್. ಓಕೆನಾ? ಓಕೆ. ಫುಲ್ ಇಷ್ಟು ನೀರು ಹಾಕಿದೀನಲ್ಲ, ಇಲ್ಲ ನೋಡಿ, ಒಂದೇ ಒಂದು ನೀರು ಒಳಗಡೆ ಹೋಗಲ್ಲ. ಯಾಕಂದ್ರೆ ಹೊಸ ಹೊಸ ಡಿಸೈನ್ಸ್, ಯಾವಾಗ ಒಂದು 3 ವರ್ಷ ಡಿಸೈನ್ ಹಳೇದೇನೋ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಇರಲ್ಲ. ನೋ ಕಾಸ್ಟ್ EMI ಅಲ್ಲಿ EMI ಮಾಡ್ಕೊಡ್ತೀವಿ. ಖಂಡಿತ ಇವೆಲ್ಲ ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸರ್. ಇದಾವಲ್ಲ ಪ್ಯೂರ್ ಟೀ ಕುಡ್, ಇದರಲ್ಲಿ ಯಾವ್ದೋ 1% ಮಿಕ್ಸ್ ಇರಲ್ಲ ಸರ್. 600 ಕಲರ್ ಆಪ್ಷನ್ ಪ್ಲಸ್ ಕೊಟ್ಟಿದೀವಿ ಅಂತ. ಬಟ್ 600 ಅಲ್ಲ, ಪ್ರತಿಯೊಂದು ಬಟ್ಟೆನಲ್ಲೂ 600 ಅಂದ್ರೆ ನಾನು ಮಾಡ್ಕೊಂಡ್ರೆ ಇಲ್ಲ, ವುಡ್ ಚೇಂಜ್ ಆಗ್ಬೋದು, ಕ್ವಾಲಿಟಿ ಚೇಂಜ್ ಆಗ್ಬೋದು, ಥಿಕ್ನೆಸ್ ಚೇಂಜ್ ಆಗ್ಬೋದು. ಅದರಿಂದ ಪ್ರತಿಯೊಬ್ಬರಿಗೂ ನಾನು ರೇಟ್ ಎಕ್ಸ್ಪ್ರೆಷನ್ ಮಾಡಲ್ಲ, ಏನಿಲ್ಲ. ನೀವು ಬಂದಾಗ ಇಲ್ಲಿ ಯಾವ್ದು ನಿಮ್ಮ ಮುಂದೆ ಇರ್ತದೆ ಅದಕ್ಕೆ ರೇಟ್ ಕೊಡ್ತೀನಿ. ಸರ್ ಈ ಸೋಫಾ ಬಗ್ಗೆ ಸರ್, ಇದು ಸೋಫಾ ಅಂತಲ್ಲ, ಇದು ನಿಮಗ್ ಸೋಫಾನೇ, ನಮಗೂ ಸೋಫಾನೇ. ಇದೇನಾಗ್ತದೆ ಗೊತ್ತಾ ಸರ್, ಡೇ ಟೈಮ್ಗೆ ಸೋಫಾ, ನೈಟ್ ಟೈಮ್ಗೆ ಇದೇ ಮಂಚ ಆಗ್ಬಿಡ್ತದೆ. ಓಕೆ, ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಇದೆಯಲ್ಲ, ಓಕೆ, ಈ ಕಡೆ ತೋರಿಸಿ ಸರ್. ಇದು ಸ್ಟೋರೇಜು, ಓಕೆನಾ? ಇದು ಸಿಂಗಲ್ ಫೋಲ್ಡ್ ಆಯ್ತು, ಇವಾಗ ಡಬಲ್ ಫೋಲ್ಡ್. ಈ ಕಡೆ ನೋಡಿ, ಡಬಲ್ ಫೋಲ್ಡ್. ಇನ್ನೂ ಅವ್ರಿಗೆ ಸಾಕಾಗಿಲ್ಲ ಅಂದ್ರೆ ಇನ್ನೂ ಒಂದು ಫೋಲ್ಡ್. ಓಕೆ. ನೈಟ್ ಟೈಮ್ ಇದೇ ಮಂಚ ಆಗ್ತದೆ, ಇದರಲ್ಲೇ ಸ್ಟೋರೇಜ್ ಸಿಗ್ತದೆ, ಮತ್ತೆ ಡೇ ಟೈಮ್ ಇದೇ ಸೋಫಾನು ಆಗ್ತದೆ. ಅಂದ್ರೆ ಮಲ್ಟಿ ಪರ್ಪೋಸ್ ಇದೆ ಸರ್. ಚಿಕ್ಕ ಚಿಕ್ಕ ಮನೆಗಳಿರ್ತಾವ, ಚಿಕ್ಕ ಚಿಕ್ಕ ಹಾಲ್ಗಳಿರ್ತಾವಲ್ಲ, ಅವ್ರಿಗೆಲ್ಲ ಚೆನ್ನಾಗಿ ಯೂಸ್ ಆಗ್ತಾವೆ ಇವು. ಇದ್ರಲ್ಲಿ ಆಪ್ಷನ್ ಎಕ್ಸಾಂಪಲ್ ಈ 3 ಸೀಟರ್ ಕೊಟ್ಟೆ, ಇದ್ರಲ್ಲಿ ಬನ್ನಿ ಸರ್. ಇದು ಸೋಫಾ ಕಂಬೇಟೆ, ನಿಮ್ಗೆ ಬರೀ ಲಾಂಜರ್ ತರ ಗೊತ್ತಾಗ್ತಾ ಇದೆ. ಓಕೆನಾ? ಓಕೆ, ಇದು ಸೋಫಾ ಕಂಬೇಟು. ಓಕೆನಾ? ಇದ್ರಲ್ಲೂ ಮಲಗಬಹುದು. ಬೇಡ, ಇದ್ರಲ್ಲಿ ಸ್ಟೋರೇಜ್ ಬೇಕು, ಇದ್ರಲ್ಲಿ ಡಬಲ್ ಸ್ಟೋರೇಜ್ ಕೊಟ್ಟಿದ್ವಿ, ಫುಲ್ ಸ್ಟೋರೇಜ್. ನೋಡಿ, ಓಕೆ. ಓ, ಅಂದ್ರೆ ನಾನು ಅದಕ್ಕೆ ಹೇಳ ಸರ್, ನಮ್ಗೆ ಆಪ್ಷನ್ ಯಾವ ತರ ಬೇಕಾದ್ರೆ ಆ ತರ ಸೋಫಾನಲ್ಲಿ ಕೊಟ್ಟಿದೀವಿ. ಕಸ್ಟಮರ್ ಸೆಲೆಕ್ಷನ್ ಮಾಡ್ಬೇಕಷ್ಟೇ. ನಮ್ಗೆ ಇದ್ರಲ್ಲಿ ಇದ್ ಮಾಡ್ಕೊಡಿ, ಇದ್ರಲ್ಲಿ ಇದ್ ಮಾಡ್ಕೊಡಿ. ಬಟ್ ಅವ್ರು ಏನ್ ಕೇಳ್ತಾರೋ ಅದನ್ನ ನಾನು ಖಂಡಿತ ಮಾಡ್ಕೊಡ್ತೀನಿ, ಖಂಡಿತ ಅದನ್ನ ರೀಚ್ ಮಾಡ್ಕೊಡ್ತೀನಿ ಸರ್. ಓಕೆ, ಒಳ್ಳೆ ಆಫರ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಯಾವ ರೀತಿ ಇರುತ್ತೆ ಸರ್ ಇವತ್ತು? ಸರ್, ಹಿಂದೂಗಳ ಅಂಗಡಿ ಅಂತಲ್ಲ, ಹಿಂದೂಗಳು ಎಸ್ಪೆಷಲಿ ಕನ್ನಡದವರು. ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ, ನಮ್ಮ ನಾಡಹಬ್ಬ ಕನ್ನಡ ರಾಜ್ಯೋತ್ಸವ ಬರ್ತಾ ಇರೋದ್ರಿಂದ ಹೌದು, ಅದರ ಪರವಾಗಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಅದರಲ್ಲೂ ಕನ್ನಡ ಮಾತಾಡೋರು ಬಂದ್ರೆ ಸರ್ ಸ್ಪಾಟ್ ಡಿಸ್ಕೌಂಟ್ 2,000 3 ಸಾವಿರ ಸ್ಪಾಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಯಾವ್ದಾದ್ರು ತಗೊಳ್ಳಿ, ಏನಾದ್ರು ತಗೊಳ್ಳಿ. ಓಕೆ, ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಸರ್ ಅರ್ಥ ಆಗ್ಲಿಲ್ಲ ಅಡ್ರೆಸ್. ಸರ್, ಇದು ಬಂದು ಔಟರ್ ರಿಂಗ್ ರೋಡ್ ಬಾನಸವಾಡಿ. ಒಂದು ನಮ್ದು ಇಲ್ಲೊಂದು ಬ್ರಾಂಚ್ ಇದೆ, ಇನ್ನೊಂದು ಬಂದು ಸರ್ಜಾಪುರ ಮೇನ್ ರೋಡ್ ದೊಮ್ಸಂದ್ರ. ಟೋಟಲಿ 2 ಬ್ರಾಂಚ್ ಇದೆ. ಬಟ್ ಇಲ್ಲಿ ಬಂದು ನಮ್ದು ಪಕ್ಕನೇ 3 ಅಂಗಡಿ ಇದೆ. ಇದು ಔಟರ್ ರಿಂಗ್ ರೋಡ್ ಅಲ್ಲಿ ಪಕ್ಕನೆ 3 ಅಂಗಡಿ ಇರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿ ಇದೆ. ನಮ್ ಕಲೆಕ್ಷನ್ಸ್ ಇವಾಗ 1 2 3 4 ಅಂತಿಲ್ಲ. ಸೋಫಾ ಅಂದ್ರೆ ಒಂದು 100 ಸೋಫಾಸ್ ಕಲೆಕ್ಷನ್ ಕೊಡ್ತೀವಿ. ಕಾಟ್ ಅಂದ್ರೆ ಒಂದು 80 ನಿಂದ 90 ಕಾಟ್ ಕಲೆಕ್ಷನ್ಸ್ ಕೊಡ್ತೀವಿ. ಆ ತರ ದೊಡ್ಡ ಅಂಗಡಿ ಇರೋದ್ರಿಂದ ನಿಮ್ ಕಲೆಕ್ಷನ್ಸ್ ಜಾಸ್ತಿ ಇದೆ. ಪಕ್ಕನೆ 3 ಬ್ರಾಂಚ್ ಇರೋದ್ರಿಂದ ನಿಮ್ಗೆ ಇನ್ನೂ ಕನೆಕ್ಷನ್ಸ್ ಜಾಸ್ತಿ ಇದೆ. ಯಾವ ತರ ಕಲೆಕ್ಷನ್ಸ್ ಬೇಕಾದ್ರೂ ಸರ್, ಕಸ್ಟಮರ್ ನಾನು ಇನ್ನೂ ಒಂದು ಹೇಳ್ತೀನಿ ಸರ್, ಈ ವಿಡಿಯೋ ಮುಖಾಂತರ. ನಾವು ಕಸ್ಟಮರ್ ಸುಮಾರು ಜನ ನಾವು ಫೋನ್ ಮಾಡಿ ಕೇಳ್ತಾರೆ, ಏನಂದ್ ಗೊತ್ತಾ ಸರ್, ಒಂದು ಫೋಟೋ ಕಳಿಸ್ಬಿಡಿ, ನಮ್ಮ ಬುಕ್ ಮಾಡ್ಬಿಡ್ತೀವಿ, ಕಳ್ಸ್ಕೊಟ್ಬಿಟ್ಟು. ಬೇಡ ಸರ್, ನಾನು ಹೇಳ್ತೀನಿ, ಯಾಕಂದ್ರೆ ಇದು ಡೈಲಿ ಯೂಸ್ ಮಾಡೋ ಐಟಮ್ ಸರ್. ನೀವು ಡೈಲಿ ಯೂಸ್ ಮಾಡೋ ಐಟಮ್, ಅದರಿಂದ ನಾನು ಕಸ್ಟಮರ್ ಕೇಳೋದೇನಂದ್ರೆ, ನೀವು ಫೋಟೋ ಕಳಿಸ್ಬಿಟ್ರೆ ಫೋಟೋನಲ್ಲಿ ಬರೀ ಫಿನಿಶಿಂಗ್ ಮಾತ್ರ ಗೊತ್ತಾಗ್ತದೆ ಅಷ್ಟೇ, ಒಳಗಡೆ ಮೆಟೀರಿಯಲ್ ನಿಮ್ ಕಂಫರ್ಟ್ ಅದೆಲ್ಲ ಗೊತ್ತಾಗೋದೇ ಇಲ್ಲ. ಅದಕ್ಕೆ ದಯವಿಟ್ಟು 1 ಅವರ್ 2 ಅವರ್ ಟೈಮ್ ಮಾಡ್ಕೊಂಡು ದಯವಿಟ್ಟು ಇಲ್ಲಿವರೆಗೂ ಬನ್ನಿ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ, ನಾವೇ ಫ್ರೀ ಈ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಅದರಿಂದ ಒಂದು ಸರಿ ಬಂದು ದಯವಿಟ್ಟು ಇಲ್ಲಿ ಬಂದು ಕೂತು ಸೆಲೆಕ್ಟ್ ಮಾಡಿದ್ರೆ ನಿಮ್ ಸೆಲೆಕ್ಷನ್ ಚೆನ್ನಾಗಿ ಸಿಗ್ತದೆ ಅಂತ ನನ್ನ ಐಡಿಯಾ. ಮತ್ತೆ ಸರ್, ನಾವು ಈಗ ಎಲ್ಲ ಕಡೆ ವಿಡಿಯೋ ಮಾಡ್ತಾ ಇರ್ತೀವಿ ಸರ್, ನಾವು ಯೂಟ್ಯೂಬರ್ ಆಗಿರೋದ್ರಿಂದ. ಬಟ್ ಸರ್, ಕೆಲವೊಂದು ಏನಾಗುತ್ತೆ ಅಂದ್ರೆ ನಮ್ಗೆ ಫೀಲ್ ಆಗುತ್ತೆ, ಓಹ್ ಇಲ್ಲಿ ಸಿಗಂಗೆ ಬೇರೆ ಕಡೆ ಸಿಗಲ್ಲ ಅಂತ. ಆ ಫೀಲ್ ನನಗೆ ಇಲ್ಲ ಆಗುತ್ತೆ ಸರ್. ಸೊ ಎಕ್ಸಾಂಪಲ್, ಇವಾಗ ನಾವೇನು ಕೂತಿದ್ದೀವಿ ಸರ್, ಇದೂ ಅಷ್ಟೇ ತುಂಬಾನೇ ರಾಯಲ್ ಆಗಿರುತ್ತೆ ಸರ್. ಒಂದು ಮನೆನ ಎಷ್ಟು ಚೆನ್ನಾಗಿ ಕಟ್ಸಿರ್ತಾರೋ ಸರ್, ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಇಂಥ ಒಂದು ಫರ್ನಿಚರ್ನ ಇಡಬೇಕು ಸರ್. ಅಲ್ಲ ಸರ್, ನಾನು ಅದಕ್ಕೆ ಹೇಳೋದು, ಇವಾಗ
ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಮನೆ ಕಟ್ತಾರೆ, ಅರ್ಥ ಮಾಡ್ಕೊಂಡ್ರೆ. ಬಟ್ ಅದಕ್ಕೆ ತಕ್ಕಾಗೆ ಮನೆಗೆ ಸೋಫಾ ಹಾಕಿದ್ರೇನೆ ಚೆನ್ನಾಗಿರೋದು. ಸೋಫಾ ಅಂತ ಅಲ್ಲ, ಫರ್ನಿಚರ್ ಯಾವುದೇ ಫರ್ನಿಚರ್ ಆಗಿಲ್ಲ ಸರ್, ನಮ್ಮ ಕಡೆ ಎಲ್ಲಾ ತರ ಫರ್ನಿಚರ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ಸಿಗ್ತದೆ. ಅಂದ್ರೆ ಒಂದು ಸೋಫಾ ಆಗಿರ್ಬೋದು, ಕಾಟ್ ಇರ್ಬೋದು, ಮ್ಯಾಟ್ರಸ್ ಇರ್ಬೋದು, ಡೈನಿಂಗ್ ಟೇಬಲ್ ಇರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ವಾರ್ಡ್ರೋಬ್, ಮಂದಿರು, ಪ್ರತಿಯೊಂದು ಮನೆಗೆ ಬೇಕಾಗಿರೋ ಎಲ್ಲಾ ಫರ್ನಿಚರು ಅದು ಕಲೆಕ್ಷನ್ಸ್. 1 2 3 4 ಅಂತಿಲ್ಲ, ತುಂಬಾ ಐಟಮ್ ಇದೆ. ಅದರಿಂದ ದಯವಿಟ್ಟು ನಾನು ಕಸ್ಟಮರ್ಗೆ ಹೇಳೋದು, ಇಲ್ಲಿ ಬಂದು ಒಂದು ಸರಿ ಸೆಲೆಕ್ಷನ್ ಮಾಡಿ. ನಾನು ನಮ್ದು ಅದರಲ್ಲಿ ಇನ್ನೂ ಒಂದು ಗೊತ್ತು ಸರ್, EMI ಆಪ್ಷನ್ ಇದೆ ನಮ್ದು. ಕಸ್ಟಮರ್ಗಿಂದ ಎಲ್ಲ ಐಟಮ್ ಬೇಕು, ನಮ್ಗೆ ಒಂದೇ ಸರಿ ಪೇ ಮಾಡೋಕ್ಕಾಗಲ್ಲ, ಖಂಡಿತ EMI ಮುಖಾಂತರ, ಅದು ನೋ ಕಾಸ್ಟ್ EMI, 0% ಡೌನ್ ಪೇಮೆಂಟು, 0% ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಏನ್ ಗೊತ್ತಾ ಸರ್, ಈಗ ಹೆಣ್ಣು ಮಕ್ಕಳು ಅಂದ್ರೆ ಹಣೆಲ್ ಕುಂಕುಮ ಇಟ್ರೆ ಸಪ್ರೇಟ್ ಸರ್, ಡಿಫ್ರೆಂಟ್ ಲುಕ್ ಅದು. ಯಾಕಂದ್ರೆ ಅವಾಗ್ಲೇನೆ ಅದಕ್ಕೊಂದು ಬ್ಯೂಟಿಫುಲ್ ಅಂದ ಅಂತ ಏನ್ ಹೇಳ್ತೀವಿ ಅದು ಬರುವಂಥದ್ದು. ಹಂಗೇನೆ ಸರ್, ಮನೆ ಅಂತ ಹೇಳಿದ್ರೆ ಫರ್ನಿಚರ್ ಇರಲೇಬೇಕು ಸರ್, ಹೌದು, ಅದು ಕೂಡ ಖಂಡಿತ. ಒಳ್ಳೆ ಕ್ವಾಲಿಟಿ ಇರಲೇಬೇಕು ಸರ್. ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ಸರ್, ನಾನು ದಯವಿಟ್ಟು, ನಾನು ಇವಾಗಲೂ ನೀವು ಹೇಳಿದ್ರಲ್ಲ, ನಾನು ಹಿಂದೂನೇ, ನಾನು ಕನ್ನಡದವನೇ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡೋದು. ನಿಮ್ಗೇನಾದ್ರೂ ಒರಿಜಿನಲ್ ಫರ್ನಿಚರ್ ಬೇಕು, ಕ್ವಾಲಿಟಿ ಫರ್ನಿಚರ್ ಬೇಕು ಅಂದ್ರೆ ಖಂಡಿತ ಆಪಲ್ವುಡ್ ಫರ್ನಿಚರ್ ಹೆಸರು ಮಾಡಿರೋದೇ 18 ವರ್ಷದಿಂದ ಸರ್ ನಾನು ಈ ಫೀಲ್ಡ್ ಅಲ್ಲಿ ಇರೋದು. ಆಪಲ್ವುಡ್ ಫರ್ನಿಚರ್ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಯಾಕಂದ್ರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ನಮ್ಮ ಹತ್ರ ಬರಲ್ಲ ಸರ್. ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಬರಲ್ಲ. ನಿಮ್ಗೆ ಒರಿಜಿನಲ್ ಐಟಮ್ ಬೇಕು, ಕ್ವಾಲಿಟಿ ಫರ್ನಿಚರ್ ಬೇಕು ಅಂದ್ರೆ ಹುಡುಕ್ಯಂಬನ್ನಿ, ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಮಾಡ್ತೀನಿ. ಖಂಡಿತ ನಾನು ಒರಿಜಿನಲ್ ಐಟಮ್ ನಿಮ್ಗೆ ಮಾಡ್ಕೊಡ್ತೀನಿ ಸರ್. ಅದು ಕಸ್ಟಮೈಸು ನಿಮ್ಗೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಈ ಸೋಫಾ, ದೊಡ್ಡ ಸೋಫಾ ಇದೆ, ನಮ್ಮ ಮನೆಯಲ್ಲಿ ಸ್ಟೆಪ್ಸ್ ಮೇಲೆ ಹೋಗ್ತದೋ ಇಲ್ಲೋ, ನಮ್ದು ಚಿಕ್ಕ ಹಾಲ್ ಇದೆ ಅದ್ರಲ್ಲಿ ಕೂತ್ಕೊಂತದೋ ಇಲ್ಲೋ, ನಿಮ್ಗೆ ಆದಂತ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಬಂದು ಒಂದ್ಸರಿ ಬುಕ್ ಮಾಡಿದ ನಮ್ಗೆ ಹೇಳಿದ್ರೆ ನಾವೇ ನಿಮ್ಮ ಮನೆವರೆಗೂ ಕಳಿಸ್ಕೊಟ್ಟು ಕಸ್ಟಮೈಸೇಷನ್ ಏನೇ ಇರಲಿ ಮೆಜರ್ಮೆಂಟ್ ತಗೊಂಡು ನಾವು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವುದು ಚಾರ್ಜು ಮಾಡಲ್ಲ. ನಾವು ಮೆಜರ್ಮೆಂಟ್ ಕಳಿಸ್ತಾ ಇದೀವಿ, ಅದಕ್ಕೆ ಚಾರ್ಜ್ ಮಾಡ್ತೀವಿ. ನೀವು ಎಷ್ಟು ದೂರನೇ ಇರಲಿ ಮೆಜರ್ಮೆಂಟ್ ನಾವು ಕಳಿಸ್ಕೊಡ್ತೀವಿ, ಅದಕ್ಕೆಲ್ಲ ಚಾರ್ಜ್ ಖಂಡಿತ ಮಾಡಲ್ಲ. ಏನೇ ಕಸ್ಟಮೈಸೇಷನ್ ಇದ್ರೆ ಕಸ್ಟಮೈಸೇಷನ್ ಅಲ್ಲಿ ನಾವು ಕಿಂಗ್ ಸರ್. ನೀವು ಯಾವ ತರ ಇಂಚು MM ನೀವು ಯಾವ ತರ ಹೇಳ್ತೀರೋ ಆ ತರ ನಾವು ಮಾಡ್ಕೊಡ್ತೀನಿ. ಇನ್ ಕೇಸ್ ಕಲರ್ ಆಪ್ಷನ್ ಇರ್ಬೋದು, ಬನ್ನಿ ಸರ್ ಹೋಗ್ತಾ ಮಾತಾಡೋಣ. ಕಲರ್ ಆಪ್ಷನ್ ಯಾಕಂದ್ರೆ ಇವಾಗ 1 2 3 4 ಅಂತಿಲ್ಲ. ನಿಮ್ ಮನೆಯಲ್ಲಿ ನಿಮ್ದೇ ಆದಂತ ಗೋಡೆ ಇರ್ತದೆ, ನಿಮ್ದೇ ಆದಂತ ಇಂಟೀರಿಯರ್ ಏನೋ ಮಾಡ್ಸಿರ್ತಾರ, ಅದಕ್ಕೆ ತಕ್ಕಾಗಿ ಸೋಫಾ ಬೇಕು ಅಂತ ಹೇಳಿದ್ರೆ ಬನ್ನಿ. ಪ್ರತಿಯೊಂದು ಸೋಫಾಗೂ ಮಿನಿಮಮ್ 600 ಕಲರ್ ಆಪ್ಷನ್ ಇಟ್ಟಿದೀವಿ. 600 ಪ್ಲಸ್ ಕಲರ್ ಆಪ್ಷನ್ ಇಟ್ಟಿದೀವಿ. ನಿಮ್ಗೆ ಯಾವ ತರ ಬೇಕು ನೀವು ಸೆಲೆಕ್ಷನ್ ಮಾಡಿ, ಅದಕ್ಕೆ ತಕ್ಕ ನಾವು ಮಾಡ್ಕೊಡ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಇವಾಗ ನೋಡಿದ್ರಲ್ಲ, ಸೊ ಈ ತರ ಕಲರ್ ಕಾಂಬಿನೇಷನ್ ಬೇಕಂದ್ರೆ ಈ ತರ ಸಿಗುತ್ತೆ. ಸೊ ಒಂದ್ ವೇಳೆ ನೀವೇನಾದ್ರು ಬೇರೆ ಕಲರಲ್ಲಿ ನೀವೇನಾದ್ರು ಹುಡುಕ್ತಾ ಇದ್ದೀರಾ ಅಂದ್ರೆ ವಿತ್ ವುಡನ್ ಫಿನಿಶಿಂಗ್ ತರ, ಸೊ ಈ ತರನೂ ಇರುತ್ತೆ. ಸೊ ನಾನು ನಿಮ್ಗೆ ಇದರಲ್ಲಿ ಎಷ್ಟೆಷ್ಟು ಕಲರ್ಸು ಮತ್ತೆ ಯಾವ ತರ ವೆರೈಟೀಸ್ ಬರುತ್ತೆ ಸೊ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ನೀವು ನೋಡ್ತಾ ಬೋದು. ಸೊ ನಿಮ್ಮ ಮನೆಗೆ ಕಾರ್ನರ್ ಸೋಫಾ ಬೇಕಾ, ಇಲ್ಲ ನಿಮಗೆ ದೊಡ್ಡದಾಗಿರೋದು ಬೇಕಾ, ಇಲ್ಲ ಚಿಕ್ಕದಾಗಿರೋದು ಬೇಕಾ, ನಿಮ್ಮ ಅಂದರೆ ಕಸ್ಟಮೈಸೇಷನ್ ನಿಮ್ಮದು ಏನು ರಿಕ್ವೈರ್ಮೆಂಟ್ ಇರುತ್ತೆ, ನಿಮ್ದು ಏನು ಸೈಜ್ ಬೇಕಾಗಿರುತ್ತೆ, ಸೊ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ನೀವು ನೋಡ್ತಾ ಬೋದು. ಇಲ್ಲಿ ಪ್ರತಿಯೊಂದು ಕೂಡ ನಾನು ಹೇಳ್ಕೊಂಡು ಹೋದ್ರೆ, ಇಲ್ಲಿ ಒಂದೊಂದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಸೊ ಒಂದು ದಿನನೇ ಬೇಕಾಗ್ಬೋದೇನೋ, ಅಷ್ಟೊಂದು ಸ್ಟಾಕ್ಸ್ ಇಲ್ಲಿರುತ್ತೆ. ಸೊ ಹಿಂದೆ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಸೊ ನೀವು ನೋಡ್ತಾ ಬೋದು, ತುಂಬಾನೇ ಇರುತ್ತೆ. ಸೊ ಇವಾಗ ಕೆಲವೊಂದು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಸೊ ಮತ್ತೆ ಯಾವ ರೀತಿ ಇರುತ್ತೆ ಕ್ವಾಲಿಟಿ ಎಲ್ಲದ್ರದ್ದು ಕೂಡ ಕೆಲವೊಂದು ಸ್ವಲ್ಪ ಹತ್ರದಿಂದ ತೋರಿಸಿ, ಅವೆಲ್ಲ ಸ್ವಲ್ಪ ಗೊತ್ತಾಗ್ಲಿ. ಅದೇ ಒರಿಜಿನಲ್ ಟೀಕ್ ವುಡ್ ಐಟಮ್ ಬೇಕಾ, ನಿಮ್ಗೆ ಯಾವ ತರ ಬೇಕಾದ್ರೂ ಕ್ವಾಲಿಟಿ ಐಟಮ್ ಸರ್. ನೀವು ಏನ್ ವುಡ್ ಅಲ್ಲಿ ಬೇಕು, ಶೀಶಮ್ ಅಲ್ಲಿ ಬೇಕಾ, ಟೀಕ್ ವುಡ್ ಅಲ್ಲಿ ಬೇಕಾ, ಗೋಲ್ಡ್ ಅಲ್ಲಿ ಬೇಕಾ, ಪ್ಲೈ ಅಲ್ಲಿ ಬೇಕಾ, ನೀವು ಯಾವ ತರ ಕೇಳ್ತೀರಾ ಆ ತರ ಮಾಡ್ಕೊಡ್ತೀವಿ ಸರ್. ಪ್ರತಿಯೊಂದಕ್ಕೂ ಆಪ್ಷನ್ ಇಟ್ಟಿದೀವಿ. ಪ್ರತಿಯೊಂದಕ್ಕೂ ಆಪ್ಷನ್ ಇಟ್ಟಿದೀವಿ. ಇಲ್ಲೇ ಅಲ್ಲ ಸರ್, ಪಕ್ಕದಲ್ಲೂ ಇದಾವೆ, ತೋರಿಸ್ತೀನಿ ಸರ್. ಪ್ರತಿಯೊಂದು ಸುಮ್ನೆ ದೂರನಿಂದ ತೋರಿಸಿ ಸರ್, ಎಲ್ಲ ಎಕ್ಸ್ಪ್ಲೇಷನ್ ಬೇಡ. ಯಾಕಂದ್ರೆ ನಾನು ಇನ್ನೊಂದು ಹೇಳ ಸರ್, ಈ ಕಡೆ ತೋರಿಸಿ, ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ಗೊತ್ತಾ ಸರ್, ನನ್ಗೇನ್ ಗೊತ್ತಾ, ತೋರ್ಸಕ್ ನನ್ಗೇನ್ ಭಯ ಇಲ್ಲ, ಕಾಪಿ ಮಾಡ್ಬಿಡ್ತಾರೆ ಸರ್. ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟು ಡಿಸೈನ್ ಮೇಕಪ್ ಮಾಡಿ ನಾವೇ ಡಿಸೈನ್ ಮಾಡಿರ್ತೀವಿ. ಇವಾಗ ನೀವು ಕ್ಲಿಯರ್ ತೋರಿಸ್ತಿರಲ್ಲ, ಅಂಗಡಿಗಳವ್ರು ಕಾಪಿ ಮಾಡ್ಬಿಡ್ತಾರೆ. ಇದೊಂದು ದೊಡ್ಡ ಭಯ ನನಗೆ, ಅದಕ್ಕೆ ಸ್ವಲ್ಪ ದೂರನಿಂದ ತೋರಿಸ್ಬಿಡಿ. ಬೇರೆಯವರು ಕೂಡ ಕಾಪಿ ಮಾಡ್ಬೇಕಂತ ಡಿಸೈನ್ ನೀವು ಮಾಡ್ತಾ ಇದ್ದೀರಾ? ಹೌದು, ಖಂಡಿತ ಸರ್. ನಮ್ಗೆ ಯಾಕಂದ್ರೆ ಹೊಸ ಡಿಸೈನ್ಸ್, ಇವಾಗ ಒಂದು 3 ವರ್ಷ ಡಿಸೈನ್ ಹಳೇದೇನೋ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಇರಲ್ಲ. ಹೊಸ ವಸ್ತು ಹಳೆ ಡಿಸೈನ್ ಏನ್ ಬರ್ಬೇಕು ಅದನ್ನ ನೋಡ್ತೀವಿ ನಾವು, ಹಳೆ ಡಿಸೈನ್ ಎಲ್ಲ ನಾವು ನೋಡಕ್ಕೆ ಹೋಗಲ್ಲ. ಓಕೆ, ಸರಿ ಸರ್. ಓಕೆ, ಇದು ಕೂಡ ಅಷ್ಟೇ ಸರ್. ಸೊ ಬಂದಾಗಲೇ ಒಂಥರ ಖುಷಿ ಆಗುತ್ತೆ. ಸೊ ನಮ್ಮ ಮನೇಲಿ ಅಮ್ಮ ನನ್ನ ತಂಗಿ ಎಲ್ಲ ನೋಡಿದ್ರೆ ಅವರು ಕೂಡ ಬೇಕು ಅಂತ ಹೇಳ್ತಾರೆ. ಸೊ ಅವ್ರನ್ನ ಕರ್ಕೊಂಡ್ ಬರಲ್ಲ ಸರ್, ಆದಷ್ಟು ಕರ್ಕೊಂಡ್ ಬರಲ್ಲ ಈ ಕಡೆ. ಖಂಡಿತ ಇವೆಲ್ಲ ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋ ಸರ್. ಇದಾವಲ್ಲ ಪ್ಯೂರ್ ಟೀಕ್ ವುಡ್, ಇದರಲ್ಲಿ ಯಾವ್ದೋ 1% ಮಿಕ್ಸ್ ಇರಲ್ಲ ಸರ್. ಯಾಕಂದ್ರೆ ಸರ್ ನಾನು ನಿಜ ಹೇಳ್ತೀನಿ, ನನಗೆ ಗ್ಯಾರಂಟಿ ಇಲ್ಲೇನೋ, ನನಗೆ ಎಷ್ಟು ವರ್ಷ ಹೇಳ್ತೀನಿ ಅಂತ ನನಗೆ ಗ್ಯಾರಂಟಿ. ಇವೆಲ್ಲ ಬೇಕಾದ್ರೆ ನಿಮ್ಗೆ 50 ವರ್ಷ 100 ವರ್ಷ ಗ್ಯಾರಂಟಿ ಬರ್ತವೆ. ಅಂದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಕಸ್ಟಮರ್ಗೆ ಹೇಳ್ತೀನಿ, ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳ ಕಾಲ್ ಗಂಟೆ ಯೂಸ್ ಮಾಡಬಹುದು. ಆ ತರ ಒರಿಜಿನಲ್ ಐಟಮ್ ಇದು. ಇದರಲ್ಲಿ ಯಾವ್ದು ಲೋಕಲ್ ಇಲ್ಲ ಮಿಕ್ಸ್ ಮಾಡಿರೋದು ಯಾವ್ದು ಒಂದೇ ಒಂದು ಮಿಕ್ಸ್ ಆಗಿರಲ್ಲ ಸರ್. ವುಡ್ ಅಲ್ಲಿ ಪ್ಯೂರ್ ಅಲ್ಲಿ ಕೊಟ್ಟಿರ್ತೀವಿ ನಾವು. ಎಲ್ಲಾನು ಕೂಡ ಪ್ಯೂರ್. ಸೊ ಎಲ್ಲಾನು ಕೂಡ ಎಲ್ಲ ತರ ವುಡ್ ಅಲ್ಲೂ ಕೂಡ ಇರುತ್ತೆ ಅಲ್ವಾ ಸರ್? ಹೌದು ಸರ್, ಎಲ್ಲಾ ತರ ಇದೆ ಸರ್. ಶೀಶಮ್ ಬೇಕಾ, ಟೀಕ್ ವುಡ್ ಬೇಕಾ, ನೋಡಿ ಕೇರಳ ಟೀಕ್, ನೀಲಂಬರ್ ಟೀಕ್ ಅಂತೀವಿ. ಓಕೆನಾ? ಇದ್ ನೋಡಿ, ಇದು ಹುಣಸೂರ್ ಟೀಕ್ ಇದೆ. ಈ ಕಡೆ ನೋಡಿ, ಇದು ಬಂದು ಶೀಶಮ್ ವುಡ್ ಇದೆ, ಇದು ಶೀಶಮ್ ವುಡ್ ಇದೆ. ಅಂದ್ರೆ ಬೇರೆ ಬೇರೆ ತರ ಎಲ್ಲಾ ತರ ಆಪ್ಷನ್ ಇಟ್ಟಿದೀವಿ. ಕಸ್ಟಮರ್ ಬಂದು ಯಾವ್ದ್ರಲ್ಲಿ ಯಾವ ಮಾಡಲ್ ಅಲ್ಲಿ ಯಾವ ಕಲರ್ ಯಾವ ಎಷ್ಟು ಡಿಸೈನ್ ಬೇಕು. ಎಕ್ಸಾಂಪಲ್ 6 ಚೇರ್ ಇದೆ,
ಇದರಲ್ಲಿ ಅವ್ರಿಗೆ 4 ಚೇರ್ ಬೇಕು, ಇಲ್ಲ 8 ಚೇರ್ ಬೇಕು, ದೊಡ್ಡದು ಬೇಕು, ಚಿಕ್ಕದು ಬೇಕು, ಅವ್ರು ಏನ್ ಬೇಕಾದ್ರೆ ಹೇಳಿ ಸರ್, ಪ್ರತಿಯೊಂದು ಕಸ್ಟಮೈಸೇಷನ್ ನಾವು ಮಾಡ್ಕೊಡ್ತೀವಿ. ಓಕೆ, ರಿಕ್ವೈರ್ಮೆಂಟ್ ಸರ್, ಆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ಫುಲ್ಫಿಲ್ ಆಗುತ್ತೆ. ಖಂಡಿತ. ಇದು ಸರ್ ಎಸ್ಪೆಷಲಿ ಸರ್ ನಾನು ತುಂಬಾ ಖುಷಿ ಸರ್ ತೋರಿಸ್ತೀನಿ ಸರ್. ಅದು ತೋರ್ಸಕ್ಕಿಂತ ಮೊದಲು ನಾನು ಒಂದ್ ಹೇಳ್ಬಿಡ್ತೀನಿ ಸರ್. ಹೇಳಿ ಸರ್. ನಮ್ಮ ವ್ಯೂವರ್ಸ್ ನೋಡ್ತಾ ಇದಾರಲ್ಲ ಸರ್, ಈಗ ರೀಸೆಂಟ್ ಆಗಿ ದಸರಾ ಬರ್ತಾ ಇದೆ, ಅದಾದ್ಮೇಲೆ ದೀಪಾವಳಿ ಇದೆ, ಅದಾದ್ಮೇಲೆ ನಮ್ಮ ಕನ್ನಡ ರಾಜ್ಯೋತ್ಸವ ಇದೆ. ಖಂಡಿತವಾಗಿ ಸರ್. ಹಿಂದೆ ಹಬ್ಬಗಳು ಬರ್ತಾ ಇರೋದ್ರಿಂದ ನಾನು ಆಕ್ಚುಲಿ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ನಾವು ಸೆಲ್ ಮಾಡೋದು ಸರ್. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ನಾವು ಸೆಲ್ ಮಾಡ್ತಾ ಇರೋದು. ಓಕೆ, ಅದಾದ್ಮೇಲೆ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಇವಾಗ ಏನೋ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ, ಅಲ್ಲಿವರೆಗೂ ಯಾವುದೇ ಕಸ್ಟಮರ್ ಬಂದ್ರೆ ಇವತ್ತಿನಿಂದ ಅವರಿಗೆ ಇಡೀ ಬೆಂಗಳೂರು ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. ಓಕೆನಾ, ನೋ ಕಾಸ್ಟ್ EMI ಅಲ್ಲಿ EMI ಮಾಡ್ಕೊಡ್ತೀವಿ. ಓಕೆನಾ, ಪ್ರತಿಯೊಂದು ಕಸ್ಟಮರ್ಗೂ ಅವ್ರಿಗೆ ಏನಾದ್ರೂ ಡೌಟ್ ಇದ್ರೆ ಮನೆಯಲ್ಲಿ, ಅಂದ್ರೆ ಅವ್ರ ಮನೆಯಲ್ಲಿ ಈ ಸೋಫಾ ಚಿಕ್ಕದಾಗ್ತದೋ ದೊಡ್ಡದಾಗ್ತದೋ, ನಮ್ಮ ಮನೆಯಲ್ಲಿ ಕೂತ್ಕೊಂತದೋ ಇಲ್ಲೋ, ಅವ್ರು ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ ಅವ್ರ ಮನೆಗೆ ನಾನೇ ಕಳಿಸ್ಕೊಟ್ಟು ಮೆಜರ್ಮೆಂಟ್ ಮಾಡಿ ಆ ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀನಿ. ಇನ್ ಕೇಸ್ ಮನೆಗಳಲ್ಲಿ ಸ್ಟೆಪ್ಸ್ ಅಲ್ಲಿ ಹೋಗಲ್ಲ ಸೋಫಾ, ಅವ್ರಿಗೆ ಏನೋ ಡೌಟ್ ಇತ್ತ ಡಿಸ್ಮೆಂಟಲ್ ಟೈಪ್ ಮಾಡಿ ಅದನ್ನ ಹೋಗಿ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಯಾವ್ದಕ್ಕೂ ₹1 ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಸರ್, ಯಾವ್ದಕ್ಕೂ ₹1 ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಇನ್ನೂ ಒಂದು ಹೇಳ್ತಾ ಇದೀನಿ ಸರ್, ಈಗ ನಮ್ಮ ಕನ್ನಡ ರಾಜ್ಯೋತ್ಸವ ಹತ್ರದಲ್ಲಿ ಇರೋದ್ರಿಂದ ಈ ಕನ್ನಡ ರಾಜ್ಯೋತ್ಸವ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಸ್ಟಮರ್ ಬಂದು ಒಂದು ಕನ್ನಡ ಮಾತಾಡಿದ್ರು ಅಂತೇಳಿ, ಅವ್ರು ಕ್ಲಿಯರ್ ಕನ್ನಡ ಮಾತಾಡ್ಬಿಟ್ರು ಅಂದ್ರೆ ಖಂಡಿತ ಹೇಳ್ಕೊಡ್ತೀನಿ. ನನ್ನ ಖುಷಿನಲ್ಲಿ ಲಾಸ್ಟ್ ಟೈಮ್ 2,000 ಅಂತ ಹೇಳಿದ್ದೆ, ಈ ಸರಿ 3,000 ₹4,000 ಎಕ್ಸ್ಟ್ರಾ ಡಿಸ್ಕೌಂಟ್ ನಾನು ಮಾಡ್ಕೊಡ್ತೀನಿ ಸರ್. ಎಕ್ಸ್ಟ್ರಾ ಡಿಸ್ಕೌಂಟ್ ನಾನು ಮಾಡ್ಕೊಡ್ತೀನಿ ನಮ್ಮ ಕನ್ನಡದವ್ರಿಗಾಗಿ. ಓಕೆ, ಖಂಡಿತ ಸರ್. ಕನ್ನಡದವ್ರಿಗೋಸ್ಕರ ಇಷ್ಟು ಮಾಡ್ತಾ ಇದೀರಾ, ಖಂಡಿತ ಬಂದೇ ಬರ್ತಾರೆ ಖುಷಿಯಿಂದ. ಯಾಕೆ ಲಾಸ್ಟ್ ಟೈಮ್ ಕೂಡ ತುಂಬಾ ಜನ ಹೇಳ್ತಾ ಇದ್ರು ಸರ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ಎಸ್ಪೆಷಲಿ ಕನ್ನಡದ ಬಗ್ಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಅದ್ರ ಬಗ್ಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್. ನಿಜ ನಾನು ಹೇಳ್ತಾ ಇದ್ದೀನಿ, ನಾನು ಹಿಂದೂನೇ, ನಾನು ಕನ್ನಡದವನೇ, ಪಕ್ಕ ಕನ್ನಡದವನು, ಅದ್ರಲ್ಲಿ ಒಂದು ಮಾತೇ ಮಾತಾಡಂಗಿಲ್ಲ. ನಾನು ಒಂದ್ ಹೇಳ್ತೀನಿ ಸರ್, ನಾನು ಗೊತ್ತಿಲ್ಲ ಯಾರ್ಯಾರು ಹೆಂಗ್ ಬದುಕ್ತಾರೋ ಗೊತ್ತಿಲ್ಲ, ಬಟ್ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡೋದು, ಏನ್ ಮಾಡ್ತೀನೋ ಅದನ್ನೇ ಹೇಳೋದು. ಯಾಕಂದ್ರೆ ನಾನು 18 ವರ್ಷ ಆಯ್ತು ಸರ್ ಈ ಫೀಲ್ಡ್ ಬಂದು. 18 ವರ್ಷ ಆಯ್ತು. ನಾನು ಸ್ಟಾರ್ಟಿಂಗ್ ಒಂದು ಕಾರ್ಪೆಂಟರ್ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದವನು. ಇವತ್ತು ನನ್ನ ಹತ್ರ 100-150 ಜನ ದುಡಿತಾ ಇದಾರೆ ಅಂತ ಹೇಳಿದ್ರೆ ಬೇರೆ ತರನೇ ಬಿಸ್ನೆಸ್ ಬೆಳೆಸ್ಕೊಂಡಿದ್ದೀನಿ. ಅಂದ್ರೆ ಅದಕ್ಕೆ ರೀಸನ್ ಏನ್ ಗೊತ್ತಾ, ನಾನು ಮಾಡಿರೋ ಮಾರ್ಕೆಟಿಂಗ್ ಅಲ್ಲ, ನಾನು ಕೊಟ್ಟಿರೋ ಕ್ವಾಲಿಟಿ. ಅಂದ್ರೆ ಮೌತ್ ಟು ಮೌತ್ ಅಂತಾರಲ್ಲ, ಅಂದ್ರೆ ನೀವು ಏನೋ ಒಂದು ಐಟಮ್ ತಗೊಂಡೋಗಿದ್ರೆ ನೀವು ಇನ್ನೊಬ್ಬನ ಕಸ್ಟಮರ್ ಕಳ್ಸೋದು, ಅವ್ರು ಇನ್ನೊಬ್ಬನ ಕಳ್ಸೋದು, ಈ ತರ ನಾನು ಬಿಸ್ನೆಸ್ ಬೆಳೆಸ್ಕೊಂಡಿರೋದು. ಇವತ್ತು ಕಸ್ಟಮರ್ಸ್ಗೆ ಅಲ್ಲ ಸರ್, ಯಾರೇ ಬಂದ್ರು ಚಾಲೆಂಜ್ ಮಾಡ್ತೀನಿ. ನಾನು ಲೋಕಲ್ ಐಟಮ್ ಮಾಡಲ್ಲ, ಲೋ ಕ್ವಾಲಿಟಿ ಐಟಮ್ ಮಾಡಲ್ಲ. ಕಸ್ಟಮರ್ ವಾಪಸ್ ಹೋದ್ರೂ ಪರವಾಗಿಲ್ಲ, ನನಗ್ ಬೇಕಾಗಿರೋದೇ ಐಟಮ್ ಕ್ವಾಲಿಟಿ ಐಟಮ್. ಯಾಕಂತ ಹೇಳಿದ್ರೆ ಸರ್, ಕ್ವಾಲಿಟಿ ಐಟಮ್ ಮಾಡಿದ್ರೇನೆ ನಾನು ಮುಂದೆ ಏನಾದ್ರೂ ಬದುಕಬೇಕು. ನಾನು 1 ದಿವಸ 10 ದಿವಸ ದುಡ್ಡು ಮಾಡಿ ಆಚೆ ಓಡೋಗೋನಲ್ಲ ನಾನು. ನನಗೆ ಬೇಕು ಕ್ವಾಲಿಟಿ ಐಟಮ್ ಕೊಟ್ರೆ ಇವತ್ತಿಲ್ಲ ನಾಳೆ ಕಸ್ಟಮರ್ ಬರ್ತಾರ ಅನ್ನೋ ಗ್ಯಾರಂಟಿ ನನಗಿದೆ. 18 ವರ್ಷದಿಂದ ಕ್ವಾಲಿಟಿ ಐಟಮ್ ಕೊಟ್ಟಿದ್ದೀನಿ, ಇಲ್ಲಿಂದ ಆಚೆನೂ ಖಂಡಿತ ಕೊಡ್ತೀನಿ ಸರ್. ಖಂಡಿತವಾಗಿ ಸರ್, ಅದೇ ತರ ಕ್ವಾಲಿಟಿ ಐಟಮ್ಸ್ ಕೊಡ್ತಾ ಇರಿ. ಯಾಕಂದ್ರೆ ತುಂಬಾ ಜನ ನನಗೆ ಯಾರು ಕಮೆಂಟ್ ಮಾಡ್ತಾ ಇದ್ರು, ತುಂಬಾ ಜನ ನನಗೆ ಕಾಲ್ ಮಾಡಿ ಕೂಡ ಹೇಳಿದ್ರು. ಸೊ ನಿಮ್ಮ ಹತ್ರ ತಗೊಂಡು ತುಂಬಾನೇ ಖುಷಿ ಪಟ್ಟಿರೋರು ಇದ್ದಾರೆ. ನಮ್ಮ ಮೈಸೂರಿಂದ ಬುಕ್ ಮಾಡಿದವರಲ್ಲ, ಸೊ ನನಗೆ ಹೇಳಿದ್ದಾರೆ, ತುಂಬಾನೇ ಖುಷಿ ಪಟ್ಟಿದ್ದಾರೆ. ಇದೇ ತರ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟೀಸ್ನ ಇದೇ ತರ ಮೇಂಟೈನ್ ಮಾಡ್ತಾರೆ ಸರ್. ಇಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್. ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹೇಳಿ ಸರ್. ಈಗ ಇದ್ರ ಬಗ್ಗೆ ಇದು 2 ಸೀಟರ್ದು ಓಕೆನಾ, ಜೂಲ ಕೂತ್ಕೊಂಡು ನೋಡಿ ಸರ್. ಇದಂದ್ರೆ ಬ್ರಾಸ್ ವರ್ಕ್ ಆಗಿರೋದು, ಟೋಟಲಿ ಬ್ರಾಸ್ ವರ್ಕ್ ಆಗಿರೋದು. ಓಕೆನಾ, ಟೋಟಲ್ ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್. ಎಲ್ಲ ವಿಡಿಯೋಗಳಲ್ಲಿ ನಾನು ಎಲ್ಲಾ ವಿಡಿಯೋಗಳಲ್ಲೂ ಹೇಳಿದೀನಿ. ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಂದ್ರೆ, ನಾನು ಯಾವ್ದಕ್ಕೂ ಪ್ರೈಸ್ ಪ್ರತಿಯೊಂದು ಎಕ್ಸ್ಪ್ಲೇಷನ್ ಮಾಡಲ್ಲ, ಪ್ರತಿಯೊಂದಕ್ಕೂ ನಾನು ಕ್ವಾಲಿಟಿ ಎಕ್ಸ್ಪ್ಲೇಷನ್ ಮಾಡಲ್ಲ. ನಿಮ್ಗೆ ಬಂದಾಗ ಬೇಕಾದ್ರೆ ನೀವು ಯಾರಾದ್ರೂ ಬನ್ನಿ, ನೀವು ಯಾವ್ದ್ರ ಬಗ್ಗೆ ಏನಾದ್ರು ಕೇಳಿ ನಾನು ಕೊಡ್ತೀನಿ. ಯಾಕಂದ್ರೆ ಪ್ರೈಸ್ಗಳು ಏನಕ್ಕಾಗಿ ಮಾಡಲ್ಲ ಅಂದ್ರೆ ಸರ್, ಇವಾಗ ಎಕ್ಸಾಂಪಲ್ ನಾನು ಟೀಕುಡ್ಡಲ್ಲಿ ಮಾಡಿದ್ದೀನಿ, ಇದು ನಾಳೆ ನನ್ನ ಹತ್ರ ಸೇಲ್ ಆಗ್ಬಿಡ್ತು, ನನಗೆ ಕಸ್ಟಮರ್ಸ್ ಜಾಸ್ತಿ ಇದಾರೆ ಸರ್. ನಾನು 18 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಅಂಗಡಿಗೆ ಸಪ್ಲೈ ಕೊಡ್ತೀನಿ ಸರ್. ಅಂಗಡಿಗೆ ಹೋಲ್ಸೇಲ್ ಆಗಿ ನಾನು ಅಂಗಡಿಗೆ ಸಪ್ಲೈ ಕೊಡ್ತೀನಿ. ಇವಾಗ ನಾನು ಕಸ್ಟಮರ್ ನಾಳೆ ಯಾವುದೋ ಒಂದು ಅಂಗಡಿಯವ್ರು ನನಗೆ ಅರ್ಜೆಂಟ್ ಜೂಲ ಬೇಕು ಅಂತ ಹೇಳಿದ್ರೆ ಇದನ್ನೆತ್ತ ಅಲ್ಲಿ ಕೊಟ್ಬಿಡ್ತೀನಿ. ನಾಳೆ ಇನ್ನೊಂದು ಜೂಲ ಹಾಕ್ತೀನಿ ನೋಡಿ, ಇಲ್ಲ ಅದು 3 ಸೀಟರ್ದು ಹಾಕ್ಬೋದು, ಇಲ್ಲ ಶೀಶಾ ಮುಡ್ಡಲ್ಲಿ ಹಾಕ್ಬೋದು. ಅರ್ಥ ಮಾಡ್ಕೊಂಡ್ರೆ, ಇಲ್ಲ ವುಡ್ ಚೇಂಜ್ ಆಗ್ಬೋದು, ಕ್ವಾಲಿಟಿ ಚೇಂಜ್ ಆಗ್ಬೋದು, ಥಿಕ್ನೆಸ್ ಚೇಂಜ್ ಆಗ್ಬೋದು. ಅದರಿಂದ ಪ್ರತಿಯೊಬ್ಬರಿಗೂ ನಾನು ರೇಟ್ ಎಕ್ಸ್ಪ್ಲೇಷನ್ ಮಾಡಲ್ಲ, ಏನಿಲ್ಲ. ನೀವು ಬಂದಾಗ ಇಲ್ಲಿ ಯಾವ್ದು ನಿಮ್ಮ ಮುಂದೆ ಇರ್ತದೆ ಅದಕ್ಕೆ ರೇಟ್ ಕೊಡ್ತೀನಿ. ಯಾಕಂದ್ರೆ ನಮ್ದು ಹೋಲ್ಸೇಲ್ ಇರೋದ್ರಿಂದ ನಾನು ಇವತ್ತಿದ್ದ ಐಟಮ್ ನಾಳೆ ಇರಲ್ಲ, ನಮ್ಮ ಹತ್ರ ನಾಳೆ ಇದ್ದಿದ್ದು ನಾಳೆ ಇದ್ದಿರಲ್ಲ. ಅದರಿಂದ ನಾನು ರೇಟ್ ಕೊಡಕ್ ಹೋಗಲ್ಲ. ನೀವು ಬಂದಾಗ ಯಾವ ಐಟಮ್ ನಿಮ್ ಮುಂದೆ ಇರ್ತದೆ ಅದಕ್ಕೆ ನಾನು ರೇಟ್ ಕೊಡ್ತೀನಿ ನಿಮ್ಗೆ. ಸರ್ ಇವಾಗ ಒಂದು ಸೋಫಾ ಎಕ್ಸಾಂಪಲ್ ಇದೆ ತೋರಿಸಿ ಸರ್. ಒಂದು ಸೋಫಾ ಕಂಟಿನ್ಯೂಸ್ ಆಗಿ ಇದಕ್ಕೇನ್ ಗೊತ್ತಾ ಸರ್, ನೀ ವುಡ್ ಹಾಕಿದೀವಿ ನಾವು, ಒಳಗಡೆ ನೀ ವುಡ್ ಹಾಕಿದೀವಿ, ಕುಶನ್ ಬಂದು ಡ್ಯೂರೋಪ್ಲೆಕ್ಸ್ ಹಾಕಿದೀವಿ, ಡ್ಯೂರೋಪ್ಲೆಕ್ಸ್ ಕುಶನ್ ಹಾಕಿದೀವಿ, ರಿಲಯನ್ಸ್ ಪೋಲಿ ಹಾಕಿದೀವಿ. ಓಕೆನಾ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಅಂತ ಏನಿಲ್ಲ. ಇವಾಗ ಈ ಸೋಫಾಗೆ ಹೇಳಿದೆ, ಈ ಸೋಫಾಗೆ ಇದೆಯಲ್ಲ, ಇದಕ್ಕೆ ಬಂದು ಪೆಪ್ಸ್ ಕಂಪನಿ ಕುಶನ್ ಹಾಕಿದೀನಿ. ಓಕೆನಾ,
ಪೆಪ್ಸ್ ಕಂಪ್ನಿ ಕುಶನ್ ಹಾಕಿದೀವಿ, ಒಂದೇ ಮರ ಯೂಸ್ ಮಾಡಿದೀವಿ ಇದಕ್ಕೆ. ಓಕೆ ಓಕೆನಾ. ಇವಾಗ ಅದಕ್ಕೆ ಬಂದು ಪಾರ್ಟಿ ಡೆನ್ಸಿಟಿ ಯೂಸ್ ಮಾಡಿದೀವಿ. ಇದಕ್ಕೆ ಬಂದು ಪಾರ್ಟಿ ಡೆನ್ಸಿಟಿ ಪ್ಲಸ್ 2 ಇಂಚ್ ಸಾಫ್ಟ್ ಯೂಸ್ ಮಾಡಿದೀವಿ. ಓಕೆನಾ. ಹಂಗೆ ಒಂದೊಂದಕ್ಕೂ ಒಂದೊಂದ್ ತರ ಆಪ್ಷನ್ ಇಟ್ಟಿದೀವಿ. ಕಸ್ಟಮರ್ ಬಂದು ಇಲ್ಲಿ ಕೂತ್ಕೊಂಡು ನೋಡಿದಾಗ ಅವ್ರಿಗೆ ಬೇಡ ಇದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಆರ್ಡರ್ ಅನಿಸ್ತು ಇನ್ನು ಸ್ವಲ್ಪ ಸಾಫ್ಟ್ ಬೇಕು, ಖಂಡಿತ ಮಾಡ್ಕೊಡ್ತೀವಿ. ಇಲ್ಲ ಅವ್ರಿಗೆ ಇನ್ನು ಸ್ವಲ್ಪ ಥಿಕ್ನೆಸ್ ಬೇಕು, ಹೈಟ್ ಬೇಕು, ಅವ್ರು ಯಾವ ತರ ಆದ್ರೂ ಕೇಳಲಿ ಸರ್. ನಾನು ಅದಕ್ಕೆ ಹೇಳೋದು, ನಾನು ಕ್ವಾಲಿಟಿನಾಗ್ಲಿ ಇಲ್ಲ ಸರ್ವಿಸ್ನಾಗ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತಾರೆ ಎಷ್ಟು ವರ್ಷ ವಾರಂಟಿ, ನಾನು ಖಂಡಿತ ನಾನು ಫೋನಲ್ಲಿ ಹೇಳೋದಕ್ಕಿಂತ ನೀವು ಬಂದು ಇಲ್ಲಿ ಸೆಲೆಕ್ಷನ್ ಮಾಡಿದಾಗ ನಾನು ಅದಕ್ಕೆ ಏನ್ ವುಡ್ ಹಾಕಿರ್ತೀನಿ, ಅದಕ್ಕೆ ಏನ್ ಕುಶನ್ ಹಾಕಿರ್ತೀನಿ, ಅದ್ರ ಮೇಲೆ ವಾರಂಟಿ ಕೊಡ್ತೀನಿ. 1 ವರ್ಷ ವಾರಂಟಿನೂ ಇದೆ, 5 ವರ್ಷ ವಾರಂಟಿನೂ ಇದೆ, 10 ವರ್ಷ ವಾರಂಟಿನೂ ಇದೆ. ಅರ್ಥ ಮಾಡ್ಕೊಂಡ್ರೆ 50 ವರ್ಷ ವಾರಂಟಿನೂ ಇದೆ. ಬಟ್ ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ ಐಟಮ್. ನೀವು ಯಾವ ತರ ಕುಶನ್ ಸೆಲೆಕ್ಟ್ ಮಾಡ್ತೀರಾ, ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಪ್ರತಿಯೊಂದು ಕಸ್ಟಮರ್ಗೂ ನಾನು ಹೇಳೋದು ಸರ್, ದಯವಿಟ್ಟು ಫೋನ್ಗಳಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಏನೋ ಅಷ್ಟು ಅರ್ಥ ಆಗಲ್ಲ. ದಯವಿಟ್ಟು ಸರ್, ಯಾಕಂದ್ರೆ ಸರ್ ಒಂದ್ಸರಿ ಸುಮ್ಮನೆ ನಾನು ಬಿಡಿಸಿ ಹೇಳ್ಬಿಡ್ತೀನಿ ನೋಡಿ. ನೀವು ಒಂದ್ಸರಿ ಮನೆಗೆ ಇವತ್ತು ತರಕಾರಿ ತಗೊಂಡು ಹೋಗ್ತೀರಾ ಸರ್, ಇವತ್ತು ತಗೊಂಡು ಹೋಗ್ತೀರಾ, ನಾಳೆ ಬಿಟ್ಟು ನಾಳೆ ಖಾಲಿ ಆಗ್ತದೆ. ಇಲ್ಲ ಒಂದು 3 days 5 days ಫ್ರಿಜ್ ಅಲ್ಲಿ ಇಟ್ಟರು 1 ವಾರ ಅಲ್ವಾ. 1 ವಾರ ಆದ್ಮೇಲೆ ಸೆಕೆಂಡ್ ವಾರಲ್ಲಿ ಮತ್ತೆ ಬರ್ತೀರಾ, ಮತ್ತೆ ತರಕಾರಿ ತಗೊಂತೀರಾ. ಈ ಐಟಮ್ ಹಂಗಿಲ್ಲ ಸರ್, ಈ ಐಟಮ್ ಹಂಗಿಲ್ಲ. ಅರ್ಥ ಮಾಡ್ಕೊಂಡ್ರಿ ನೀವು. ಒಂದು ಸರಿ ಸರ್ ಯಾವ್ದೋ ಒಂದು ಸೋಪ ಇದು ನೀವು ತಗೊಂಡು ಹೋದ್ರೆ, ಇವತ್ತೊಂದು ನಾನು ಹೇಳೋದು ಎಕ್ಸಾಂಪಲ್, ಒಂದು 50,000 ದುಡ್ಡು ಕೊಟ್ಬಿಟ್ಟು ನೀವು ತಗೊಂಡು ಹೋಗಿದ್ದೀರಾ ಅಂತ ಇಟ್ಕೊಂಡ್ರೆ, ಆ 50,000 ನನ್ನ ಹತ್ರ ಇರಲ್ಲ ಸರ್. ಇದ್ರೆ 1 ದಿವಸ 2 ದಿವಸ 3 ದಿವಸ 4 ದಿವಸ ನಾನು ಯಾರಿಗೋ ಡೀಲರ್ ಕೊಡ್ಬೇಕು, ಸ್ಯಾಲ್ರಿ ಕೊಡ್ಬೇಕು, ಇನ್ನೊಂದು ಮತ್ತೊಂದಿದೆ. ಬಟ್ ನಾನು ಕೊಟ್ಟಿದ್ದ ಸೋಪ ನಿಮ್ ಮನೇಲಿ ಎಷ್ಟು ವರ್ಷ ಇತ್ತು ಅನ್ನೋದೇ ಇಂಪಾರ್ಟೆಂಟ್. ಹೌದಾ ಇಲ್ವಾ? ಅದಕ್ಕಾಗಿ ಹೇಳೋದು, ನೀವು ಬನ್ನಿ, ಒರಿಜಿನಲ್ ಐಟಮ್ ನಾನ್ ಮಾಡ್ಕೊಡ್ತೀನಿ ಸರ್. ಕಸ್ಟಮೈಸೇಷನ್ ಅಲ್ಲಿ ನಾವು ಕಿಂಗ್ ಅಂದ್ರೆ ಕಿಂಗ್ ನಾವು, ಅದ್ರಲ್ಲಿ 2 ಮಾತೇ ಇಲ್ಲ. ನೋ ಕಾಂಪ್ರಮೈಸ್ ಕ್ವಾಲಿಟಿನಲ್ಲಿ ಮಾತ್ರ ಸರ್ 2 ಮಾತೇ ಮಾತಾಡಂಗಿಲ್ಲ ನಮ್ಮ ಹತ್ರ. ನಾನು 18 ವರ್ಷದಿಂದ ಹೆಸರು ಮಾಡಿರೋದೇ ಬರೀ ಕ್ವಾಲಿಟಿಗಾಗಿ. ಅದಕ್ಕಾಗಿ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಸರ್. ನಾನು ಎಲ್ಲ ವಿಡಿಯೋಗಳಲ್ಲಿ ಜಂಪ್ ಮಾಡಿ ತೋರಿಸಿದೀನಿ, ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಇವತ್ತು ಬೇಕಾದ್ರೆ ಮಾಡಿಸ್ತೀನಿ, ಬೇಡ ಅಂದ್ರೆ ಬೇಡ, ನನ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಕ್ವಾಲಿಟಿ ಐಟಮ್ ಬೇಕಂದ್ರೆ ಸರ್ ಖಂಡಿತ ಯಾವುದೇ ಕಸ್ಟಮರ್ ಹುಡುಕೆಂಬಂದು ನಾನು ಚಾಲೆಂಜ್ ಮಾಡಿ ಅವತ್ತು ಕಸ್ಟಮರ್ ಹೇಳಿದೀನಿ, ಇವತ್ತು ಹೇಳ್ತೀನಿ. ಅವ್ರು ಬಂದು ನಿನ್ ಚಿಟಿಕೆ ಹಾಕಿ ಕೇಳಿ, ಅವತ್ತೇನೋ ನೀನು ಹೇಳ್ದಲ್ಲ, ಇವತ್ತು ಎಲ್ಲಿದೆ ಕ್ವಾಲಿಟಿ ಅಂತ ನಾನು ತೋರಿಸ್ತೀನಿ ಸರ್. ಓಕೆ ಇವೆಲ್ಲ ಸರ್ ಯಾವತ್ತು ಏನು ಯೂಸ್ ಮಾಡೋದು ಸರ್ ಇದು? ಬನ್ನಿ ಸರ್ ಇದ್ರಲ್ಲಿ ತಗೋಣ. ಕಸ್ಟಮರ್ಸು ಇದಾರೆ ಸರ್, ಇವತ್ತು ವೀಕೆಂಡ್ ಅಲ್ಲ, ಫುಲ್ ಆಗಿ ಕಸ್ಟಮರ್ಸು ಇದಾರೆ. ನಂಗೆ ಕಸ್ಟಮರ್ಗೆ ಏನ್ ಗೊತ್ತಾ ಸರ್, ಕಸ್ಟಮರ್ಗೆ ಕ್ವಾಲಿಟಿ ಬಂದ್ಬಿಟ್ರೆ ಖಂಡಿತ ಹುಡುಕೆ ಬರ್ತಾರೆ, ಅದ್ರ ಏನೇ 2 ಮಾತೇ ಇಲ್ಲ ಸರ್. ಕಸ್ಟಮರ್ಗೆ ಪ್ರತಿಯೊಬ್ಬರಿಗೂ ಸರ್ ಕಷ್ಟ, ದುಡ್ಡು ಅನ್ನೋದು ಕಷ್ಟ ಎಲ್ರಿಗೂ ಇದ್ದೇ ಇರ್ತದ. ಒಬ್ರು IT ಕಂಪ್ನಿನ ಮಾಡ್ಬೋದು, ಒಬ್ರು ಡಾಕ್ಟರ್ ಇರ್ಬೋದು, ಒಬ್ರು ರೈತರು ಇರ್ಬೋದು, ಎಲ್ರಿಗೂ ದುಡ್ಡು ಅನ್ನೋದು ಕಷ್ಟ ಅವ್ರವ್ರಿಗೆ. ಹೌದಾ ಇಲ್ವೋ ಹೇಳಿ? ಆ ದುಡ್ಡನ್ನ ವೇಸ್ಟ್ ಮಾಡಬಾರ್ದು. ನಾನು ಇಷ್ಟೇ ಹೇಳೋದು, ನೀವ್ ಎಷ್ಟು ದುಡ್ಡು ಕೊಟ್ರಿ ಸೋಪಾಗ ಅನ್ನೋದು ಮುಖ್ಯ ಅಲ್ಲ. ಅರ್ಥ ಮಾಡ್ಕೊಂಡ್ರಿ, ಅದಕ್ಕೆ ತಕ್ಕಾಗ ವರ್ತಿದೆಯಾ ಸೋಪ ಅನ್ನೋದೇ ಮುಖ್ಯ. ನಾನು 5,000 10,000 20,000 ಸೋಪ ಮಾಡೋದೇ ಇಲ್ಲ ಸರ್. ಸ್ಟಾರ್ಟಿಂಗ್ ನಮ್ಮ ಅಂಗಡಿನಲ್ಲಿ ಇರೋದೇ 25,000 ಸ್ಟಾರ್ಟಿಂಗ್ ಸೋಪ ಇರೋದೇ ನಮ್ಮ ಅಂಗಡಿನಲ್ಲಿ 25,000 ನಾನು ಅದಕ್ಕೆ ಹೇಳೋದು, ಲೋಕಲ್ ಐಟಮ್ ನಾನು ಮಾಡಲ್ಲ. ಒರಿಜಿನಲ್ ಐಟಮ್ ನೀವು ಯಾವ ತರ ಕೇಳ್ತೀರಿ ಹೇಳಿ, ಯಾವ ತರ ಕೇಳ್ತೀರ ಆ ತರ ನಾನು ಮಾಡ್ಕೊಡ್ತೀನಿ. ಇನ್ನೂ ಒರಿಜಿನಲ್ ಬೇಕು, ಇನ್ನೂ ಒರಿಜಿನಲ್, ನನಗೂ ಖುಷಿನೇ ಮಾಡಕ್ಕೆ. ಲೋಕಲ್ ಅಂದ್ರೆ ಕ್ವಾಲಿಟಿ ಮಾಡ್ಬೇಕಂದ್ರೆ ಖುಷಿ ಸರ್. ಸವಾಲ್ನೇ ಸ್ವೀಕರಿಸ. ಹೌದು ಖಂಡಿತ ಸರ್. ಬನ್ನಿ ಸರ್ ಒಂದ್ಸರಿ ಕೂತ್ಕೊಂಡು ನೋಡಿ ಸರ್, ಕಂಫರ್ಟ್ ನೋಡಿ ನೀವು. ಕೂತ್ಕೊಂಡು ಕಂಫರ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಸೋಪ. ಯಾಕಂದ್ರೆ ಸರ್ ನಾನು ಒಂದ್ ಹೇಳೋದು ಏನ್ ಗೊತ್ತಾ ಸರ್, ಬಂದ್ ನೀವು ಮನೆಯಲ್ಲಿ ಎಲ್ಲೋ ಆಚೆಯಿಂದ ಬರ್ತೀರಾ, ತುಂಬಾ ಟೆನ್ಷನ್ಗೆ ಬರ್ತೀರಾ, ಹಿಂಗೆ ಹಾಕ್ಯಂಡ್ TV ಹಾಕ್ಯಂಡ್ ಮುಂದೆ ಹಿಂಗ್ ಸೋಫಾ ಮೇಲೆ ಕೂತ್ಕೊಂಡಿದ್ರೆ ಅಲ್ಲೇ ಆರಾಮ ನಿದ್ದೆ ಮಾಡ್ಬಿಡ್ತೀರಾ. ಈ ತರ ಕಂಫರ್ಟ್ ಕೊಟ್ಟಿದೀವಿ ಸೋಫಾಗ್ಲಿ. ಪ್ರತಿಯೊಂದು ಸೋಫಾಗೂ ಅಷ್ಟೇ ನಾವು ಲುಕ್ ವೈಸ್ ಅಲ್ಲ ನೋಡೋದು, ಆ ಲುಕ್ ಎಷ್ಟಿದೆಯೋ ಅದಕ್ಕಿಂತ ಕ್ವಾಲಿಟಿ ಮೇನು, ಅದಕ್ಕಿಂತ ಕಂಫರ್ಟ್ ಮೇನು, ಇಷ್ಟು ಮೇಂಟೈನ್ ಮಾಡಿದೀವಿ ಸರ್ ನಾವು. ನಾನು ಎದ್ಬಿಡ್ತೀನಿ ಸರ್, ಯಾಕಂದ್ರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಿರೋದು, ನಿದ್ದೆ ಬಂದ್ಬಿಡ್ತಾ ಇದೆ, ಅಷ್ಟು ಕಂಫರ್ಟ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲ ನೀವು ನೋಡಿ ಸರ್, ಒಂದೇ ಅಂತಲ್ಲ, ಕೂತ್ಕೊಂಡು ಯಾವ್ದ್ರ ಮೇಲೆ ಬೇಕಾದ್ರೂ ಕೂತ್ಕೊಂಡು ನೋಡಿ ಸರ್, ನಿಮ್ಗೆ ಐಡಿಯಾ ಬರ್ತದೆ. ಓಕೆ ಸೊ ಇದ್ಯಾವ್ದು ಸರ್ ಇದು? ನೋಡಿ ಸರ್, ಟೈ ಸಪೋರ್ಟ್ ಕೊಟ್ಟಿದೀವಿ. ಓಕೆ ಕಾಲ್ಗೆ ಇದೆಯಲ್ಲ, ಕಾಲಿಗೆ ಸಪೋರ್ಟ್. ಹಿಂಗ್ ಬನ್ನಿ ಸರ್, ಈ ಕಡೆ ಬನ್ನಿ. ಇದು ನೋಡಿ, ಈ ಕಡೆ ಕಾಲ್ಗೆ ಇದು ಸಪೋರ್ಟ್ ಕೊಟ್ಟಿದೀವಿ. ಈ ಕಡೆ ನೋಡಿ, ಇದು ಹೈಟು, ಇದು ಹೈಟು, ಇದು ಹೈಟು, ಇದು ಹಿಂಗ್ ಕೊಟ್ಟಿದೀವಿ. ಅಂದ್ರೆ ಕ್ಲಿಯರ್ ಕಂಫರ್ಟ್ ಇರ್ತದೆ, ಬ್ಯಾಕ್ ಪೈನ್ ಬರ್ಬಾರ್ದು. ಹಂಗೇ ನಿದ್ದೆ ಮಾಡ್ಬೇಕು, ನಿದ್ದೆ ಮಾಡಕ್ಕಾಗಲ್ಲ ಕೊಡೋದು, ಬಟ್ ಆ ತರ ಕಂಫರ್ಟ್ನೆಸ್ ಹೇಳ್ತಾ ಇದೀನಿ ನಾನು. ಪ್ರತಿಯೊಂದು ಸೋಪಾಗೂ ಸರ್ ಡಿಫ್ರೆಂಟ್ ಮಾಡಿದ್ದೀನಿ. ನಾನು ಅದಕ್ಕೆ ಹೇಳೋದು, ಎಲ್ಲಾ ಸೋಪ ನಾನು ದಯವಿಟ್ಟು ನಾನು ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಯಾಕಂದ್ರೆ ಹೊಸ ಮಾಡ್ಲಿಕ್ಕೆ ಇವೆಲ್ಲ ಇವು ಅನ್ನೋದಕ್ಕಿಂತ ಇದಕ್ಕಿಂತ ಹೊಸ ಮಾಡ್ಲಿಕ್ಕೆ ನನ್ನ ಹತ್ರ ತುಂಬಾ ಇದಾವೆ. ಅವೆಲ್ಲ ನಾನು ವಿಡಿಯೋ ಮಾಡಕ್ ಬಿಡಲ್ಲ. ಏನಕ್ಕಾಗಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಕಾಪಿ ಆಗ್ಬಿಡ್ತದೆ ಸರ್. ಖಂಡಿತ ನಾ ಯಾಕಂದ್ರೆ ಸುಮಾರು ಅಂಗಡಿಗಳವ್ರು ನೋಡ್ತಾ ಸರ್, ನಾವು ಯಾರನ್ನ ಅಂಗಡಿಗಳವ್ರು ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೂ ಒಂದು ಮಾತು ಹೇಳ ಸರ್. ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ಗೆ ಬೇಕಾ ಸೋಪನಲ್ಲೋ ಕಾಟಲ್ಲೋ, ನಿಮ್ಗೆ ಗಿಟ್ಟಿಲ್ಲ, ನಿಮ್ಗೆ ವರ್ಕೌಟ್ ಆಗ್ಲಿಲ್ಲ, 1,000 ಕಸ್ಟಮರ್ ಕೇಳಿ ಎಕ್ಸ್ಟ್ರಾ ತಗೊಳ್ಳಿ. ದಯವಿಟ್ಟು ಮೋಸ ಮಾತ್ರ ಮಾಡಕ್ ಹೋಗ್ಬೇಡಿ ಸರ್. ನಾನು ನೋಡಿದೀನಿ ಸರ್,
ನಾನು ನೋಡಿದೀನಿ, ಯಾಕಂದ್ರೆ ಎಕ್ಸ್ಚೇಂಜ್ ಕಸ್ಟಮರ್ ನನ್ನ ಹತ್ರ ಬಂದು ವಾಪಸ್ ಹಾಕಿ ನಮ್ಮ ಸೋಫಾ ತಗೊಂಡು ಹೋದಾಗ ಅವ್ರ ಮನೇಲಿ ಐಟಮ್ ವಾಪಸ್ ಹಾಕಿರ್ತಾರಲ್ಲ, ಯಾಕಂದ್ರೆ ಕಟ್ ಪೀಸ್ ಬರೀ ಜಾಯಿಂಟ್ಗಳಾಗ್ಬಿಡೋ ಸರ್ ಕುಶನ್, ಬರೀ ಜಾಯಿಂಟ್ ಏನ್ ನೋಡಿದ್ರೆ ಏನು ಇರಲ್ಲ, ಸಿಲ್ವರ್ ವುಡ್ ಹಾಕ್ಬಿಡೋದು, ಅದ್ರಲ್ಲಿ ಹುಳ ಬಂದ್ಬಿಡ್ತದೆ. ಆತರ ಅಂದ್ರೆ ಆತರ ಮೋಸ ಮಾಡಕ್ ಯಾಕೆ ಹೇಳೋದು? ನಿಮ್ಗೆ ವರ್ಕೌಟ್ ಆಗ್ಲಿಲ್ಲ ಕಸ್ಟಮರ್ ಒರಿಜಿನಲ್ ಐಟಮ್ ಮಾಡಿ, ವರ್ಕೌಟ್ ಆಗ್ಲಿಲ್ಲ ಒಂದ್ 2,000 ಕೇಳ್ತಾಳ್ರಿ, ಹೌದಾ ಇಲ್ವಾ ಸರ್? ಅವ್ರಿಗೂ ಒಂದ್ ಖುಷಿ ಇರ್ತದೆ, ಕಸ್ಟಮರ್ಗೆ ನಾವು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಂತ. ಅಷ್ಟೇ ಸರ್ ನಾನು ಕೇಳೋದು, ಬೇರೆ ಏನಿಲ್ಲ. ಅಂಗಡಿಗಳವ್ರಿಗೂ ಅಷ್ಟೇ, ನಾನು ದುಡ್ದಿದ್ದೆ ಹಂಗೆ ಸರ್, ನಾನು ಬದುಕ್ತಾ ಇರೋದೇ ಹಂಗೆ. ನನಗ್ ಬೇಕಾಗಿರೋದು ಒರಿಜಿನಲ್, ನನಗ್ ಮೋಸ ಮಾಡೋದು ಇಷ್ಟ ಇಲ್ಲ, ಖಂಡಿತ ಮೋಸ ಮಾಡೋದು ಸರ್. ನಮ್ ಫೀಲ್ಡ್ ಅಲ್ಲಿ ನಿಜ ಹೇಳ್ತಾ ಇದೀನಿ ಸರ್, ನಮ್ ಫೀಲ್ಡ್ ಅಲ್ಲಿ ಏನಾದ್ರು ಮೋಸ ಮಾಡಿ ಬದುಕ್ಬೇಕು ಅಂದ್ರೆ ನನಗೆ 2 ವರ್ಷ ಸಾಕು ನನ್ ಮೇಲೆ ಹೋಗಕ್ಕೆ. ಅಂದ್ರೆ ಮೇಲೆ ಅಂದ್ರೆ ಹಂಗೇನ್ ಕಮಿಟಾರ ಜೀವನದಲ್ಲಿ ಮೇಲೆ ಹೋಗಕ್ಕೆ, ಓಕೆನಾ? ಬಟ್ ನನಗೆ ಮೋಸ ಮಾಡೋದು ಇಷ್ಟ ಇಲ್ಲ ಸರ್. ನನಗೆ ಅದ್ರಲ್ಲಿ 100 ರೂಪಾಯಿ ಸಿಗ್ಲಿ 500 ರೂಪಾಯಿ ಸಿಗ್ಲಿ, ನನಗೆ ಒರಿಜಿನಲ್ ಐಟಮ್ ಕಸ್ಟಮರ್ ಕೊಡ್ಬೇಕು, ಇಷ್ಟೇ ನಂದು. ಸರಿ ಸರ್, ಬನ್ನಿ ಸರ್ ತೋರಿಸಿ. ಇದ್ರಲ್ಲೇ ಕಲರ್ ಕಾಂಬಿನೇಷನ್ ಆಯ್ತು? ಹೌದು ಸರ್. ಓಕೆ, ಸೇಮ್ ಮೆಟೀರಿಯಲ್ ಅಲ್ಲಿ ಬೇರೆ ಕಲರ್? ಹೌದು. ಓಕೆ, ನೋಡಿ ಪೈಪಿಂಗ್ ಕೊಟ್ಟಿರ್ತೀವಿ, ಡಬಲ್ ಕಾಂಬಿನೇಷನ್. ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಸರ್. ನೋಡಿ ಈ ಸೆಕ್ಷನ್ ಏನಂದ್ರೆ 3 ಸೀಟ್ರು, 311, 3-2 ಆ ತರನೇ ಕೊಟ್ಟಿದ್ವಿ. ಸೋಫಾ ಕಮ್ ಬೆಡ್, ಓಕೆನಾ, ಮಂದಿರಗಳು. ಆ ಸೆಕ್ಷನ್ಗೆ ಒಂದ್ ಬನ್ನಿ ಸರ್. ಇವಾಗ ಕಾರ್ನರ್ ಸೋಫಾಗಳು ಆ ತರ ಎಲ್ಲ ಬೇಕಾದ್ರೆ ರೆಕ್ಲೈನರ್ಗಳು, ಇವಾಗ ಇದು ಎಕ್ಸಾಂಪಲ್ ಇದು ನೋಡಿ ಸರ್, ಇದು ಇದೆಯಲ್ಲ, ಇದು ರೆಕ್ಲೈನರ್ ಸೋಫಾ. ಓಹ್ ಸರ್, ನೋಡಿ. ಓಕೆ, ಅದು ಇದೆ ಆರಾಮಾಗಿ. ಬೇಡಿ, ನಾವು ಇನ್ನೂ ನಿದ್ದೆ ಮಾಡಿಲ್ಲ ಸರ್, ಆಗ್ಲಿಂದ ನಂಗೆ ಇಲ್ಲಿ ಬಂದು ಕೂತೆ ನಿದ್ದೆ ಬರ್ತಾ ಇದೆ. ಅಂದ್ರೆ ತುಂಬಾ ಕಂಫರ್ಟ್ ಇದೆ ಸರ್. ಈಗ ನಾವು ಬೇರೆ ಕಡೆ ಸೋಫಾನು ಹಂಗ್ಯಾರ ಸರ್, ನಮ್ದು ಎಲ್ಲ ಕಂಫರ್ಟ್ ಮಾತ್ರ ಕಡಿಮೆ ಇಲ್ಲ, ಕಂಫರ್ಟ್ ಕಡಿಮೆ ಇಲ್ಲ, ಕ್ವಾಲಿಟಿ ಕಡಿಮೆ ಇಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ನಾವೆರಡರಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಕ್ ನನಗೆ ಇಷ್ಟನೂ ಇಲ್ಲ ಸರ್. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಕಷ್ಟದಲ್ಲಿ ದುಡ್ದು ತಗೊಂಬಂದ್ ಹಾಕ್ತಾರೆ. ಅವ್ರವ್ರದೇ ಆಸೆ ಪಟ್ಟು EMI ಮುಖಾಂತರನೋ ಇಲ್ಲ ಒಂದ್ ಚೀಟಿ ಹಾಕಿ ಅದ್ರನ್ನ ಎತ್ತೋದು, ಒಂದು ಹಬ್ಬ ಅಡಿಗಾರಕ್ಕಾಗಿ ಸೋಫಾ ತಗೊಳೋದು, ಅರ್ಥ ಮಾಡ್ಕಿಲ್ಲ. ಯಾವುದೋ ಒಂದು ಮದುವೆ ಬಂತು, ಏನೋ ಅವ್ರವ್ರ ಖುಷಿಗಾಗಿ, ಹೌದಾ ಇಲ್ವಾ? ತುಂಬಾ ಕಷ್ಟಪಟ್ಟು ತಗೊಂತಾರ. ಬಟ್ ಅವತ್ತು ತಗೊಂಡಿದ್ದು ಖುಷಿ ಜಾಸ್ತಿ ದಿವಸ ಇರ್ಬೇಕಂದ್ರೆ ಐಟಮ್ ಒರಿಜಿನಲ್ ಆಗಿದ್ರೇನೆ. ಖಂಡಿತ ಸರ್, ತಗೊಳ್ಳೋದನ್ನ ನಾವು ಕರೆಕ್ಟ್ ಆಗಿ ನೋಡಿ ತಗೊಡ್ಬೇಕು. ಹೌದು ಸರ್, ಬನ್ನಿ ಸರ್ ಈ ಕಡೆ ತೋರಿಸಿ ಸರ್. ಕಾರ್ನರ್ ಸೋಫಾಗಳು ಬೇಕಾ? ಇವೆಲ್ಲ ಕಾರ್ನರ್ ಸೋಫಾಗಳಲ್ಲ? ಓಕೆ. ಕಸ್ಟಮರ್ಸ್ ಭಯ ಬೀಳ್ತಾರೆ. ಏನ್ ಗೊತ್ತಾ, ಮೊದಲ ತರ ಬಟ್ಟೆಗೆಲ್ಲ ಸರ್ ಇವಾಗೆಲ್ಲ ಮೊದ್ಲು ಯಾಕಂತ ಹೇಳಿದ್ರೆ ನೀರ್ ಹಾಕಿರೋ ಒಳಗಡೆ ಹೋಗ್ಬಿಡವು. ಒಂದು ಎರಡನೇದಾಗಿ ಏನಾದ್ರು ಬಿದ್ದಿತ್ತೀವಿ, ನೀವು ಊಟ ಮಾಡ್ತಾ ಇದ್ರಿ, ಏನ ಚೆಲ್ಲಿತ್ತು ಅಂದ್ರೆ ಹಂಗೆ ಬಟ್ಟೆ ಹಿಡ್ಕೊಂಡ್ಬಿಡೋದು. ಇವಾಗ ಹಂಗೆಲ್ಲ. ಎಕ್ಸಾಂಪಲ್ ನೋಡಿ, ಇದ್ ನೀರ್ ಬಾಟ್ಲ್ ಈ ಕಡೆ ತೋರಿಸಿ ಸರ್. ಸೀಟ್ ಎಲ್ಲ ಫುಲ್ ಆಗಿ ಹಾಕ್ತೀನಿ ಇಲ್ಲಿ ನೋಡಿ, ಓಕೆನಾ? ಓಕೆ, ಫುಲ್ ಇಷ್ಟು ನೀರ್ ಹಾಕಿದೀನಲ್ಲ, ಇಲ್ಲಿ ನೋಡಿ, ಒಂದೇ ಒಂದ್ ನೀರು ಒಳಗಡೆ ಹೋಗಲ್ಲ. ಹೌದು, ಅಂದ್ರೆ ಅಬ್ಸರ್ವೇಷನ್ ಆಗ್ತದೆ ಸರ್. ಇಮಿಡಿಯೇಟ್ ನೀರ್ ಹೋಗಲ್ಲ, ನೀರು ಹೋಗೋದೇ ಇಲ್ಲ ಅಂತಲ್ಲ, ವಾಟರ್ ಪ್ರೂಫ್ ಅಲ್ಲ, ಅರ್ಥ ಮಾಡ್ಕೊಂಡ್ರೆ. ಬಟ್ ಇಮಿಡಿಯೇಟ್ ಆಗಲ್ಲ. ನಿಮ್ಗೆ ಹಂಗೇನ ಆದಾಗ ಹಿಂಗ್ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಆಗ್ಬಿಡ್ತದೆ. ಓಕೆ. ಮತ್ತೆ ನೀವೇನಾದ್ರೂ ಊಟ ಮಾಡ್ತಾ ಇದ್ರಿ, ಸಾಂಬಾರ್ ಚೆಲ್ಬಿಡ್ತು, ಇಲ್ಲ ಏನಾದ್ರು ಹುಡುಗರು ಗಲೀಜ್ ಮಾಡ್ಬಿಟ್ರು, ಕ್ಲೀನ್ ಆಗಿ ಸರ್ ಒಂದು ಚಾಂಪು ಏನಂತ ತಗೊಂಡು ಕ್ಲೀನ್ ಆಗಿ ವಾಶ್ ಮಾಡಿದ್ರೆ ವಾಶ್ ಆಗ್ಬಿಡುತ್ತೆ. ಓಕೆ, ಕ್ಲೀನಾಗಿ ಈಸಿಯಾಗಿ ವಾಶ್ ಮಾಡ್ಕೊಬಹುದು. ತುಂಬಾ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಸರ್, ಮೊದಲ ತರ ಇಲ್ಲ. ಮೇಂಟೆನೆನ್ಸ್ ಮಾತ್ರ ತುಂಬಾ ಈಸಿ ಇದೆ. ಓಕೆ, ಸೊ ಇದೆಲ್ಲ ಮೆಟೀರಿಯಲ್ ಸೇಮ್ ಏನೇ ಮಾತ್ರ? ಹೌದು ಸರ್, ಅದ್ರಲ್ಲೇ ನಾನು ಹೇಳ್ತಾ ಇರೋದು, ಅದ್ರಲ್ಲೇ ತುಂಬಾ ಆಪ್ಷನ್ ಕೊಡ್ತೀವಿ. 1-2 ಕಲರ್ ಅಲ್ಲೇ ಇರ್ಬೋದು, ಕ್ವಾಲಿಟಿನಲ್ಲಿ ಇರೋದು, ಕ್ಲಾತ್ ಅಲ್ಲೂ ಅಷ್ಟೇ. ನಿಮ್ಗೆ ರೆಕ್ಸಿನ್ ಬೇಕಾ, ಲೆದರ್ ಬೇಕಾ, ಪ್ರತಿಯೊಂದ್ರಲ್ಲೂ ಆಪ್ಷನ್ ಇಟ್ಟಿವಿ. ಇವಾಗ ಎಕ್ಸಾಂಪಲ್ ಒಂದು ಬಟ್ಟೆ ಅಂತ ಇಟ್ಕೊಂಡ್ರೆ ಯಾವ್ದಾದ್ರು ಒಂದು ಇದಕ್ಕೆಲ್ಲ ಮೈಕ್ರೋ ಫ್ಯಾಬ್ರಿಕ್ ಹಾಕಿದೀವಿ. ಈ ಕಡೆ ತೋರಿಸಿ ಸರ್. ಎಕ್ಸಾಂಪಲ್ ಇದು ಅಂತ ಇಟ್ಕೊಂಡ್ರೆ ಇದ್ರಲ್ಲಿ ಏನಂದ್ರೆ 600 ಕಲರ್ ಪ್ಲಸ್ ಆಪ್ಷನ್ ಕೊಟ್ಟಿದೀವಿ ಇದ್ರಲ್ಲಿ. ಪ್ರತಿಯೊಂದ್ರಲ್ಲೂ ಹಂಗೆ ಇದೆ. 600 ಕಲರ್ ಅಂದ್ರೆ ನಿಮ್ಮ ಇಂಟೀರಿಯರ್ ತಕ್ಕಾಗಿ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. 1, 2, 3, 4 ಅಂತಿಲ್ಲ. ನೀವು ಯಾವ ಕಲರ್ ಬೇಕಾದ್ರೂ ಕೇಳಿ. ಪಾಲಿಶ್ ಆಪ್ಷನ್ ಇದೆ, ವುಡ್ ಆಪ್ಷನ್ ಇದೆ. ಎಕ್ಸಾಂಪಲ್ ಈ ಸೋಫಾನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸರ್. ಒಳಗಡೆ ಫ್ರೇಮ್ ಇದೆ, ಇದು ಅರ್ಥ ಮಾಡ್ಕೊಂಡ್ರೆ ಈ ಕಡೆ ತೋರಿಸಿ ಸರ್, ಕ್ಲಿಯರ್ ಗೊತ್ತಾಗ್ತದೆ. ಇದು ನೋಡಿ, ಇಲ್ಲಿ ಫ್ರೇಮ್ ಇದೆ. ಅದು ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಫ್ರೇಮ್ ಕೊಟ್ಟಿದೀವಿ. ಎಕ್ಸ್ಟ್ರಾ ಫ್ರೇಮ್ ನಾರ್ಮಲ್ ಆಗಿ ನನಗೆ ಗೊತ್ತಿಲ್ಲ, 4 ಇಂಚು 3 ಇಂಚು ಆ ತರ ಕುಶನ್ ಹಾಕ್ತಾರೆ. ಬಟ್ ನಾನು 8 ಇಂಚ್ ಕುಶನ್ ಹಾಕಿದೀನಿ. ಏನಕ್ಕೆ ಅಂತ ಹೇಳಿದ್ರೆ ಲೈಫು. ಇಷ್ಟು ಕೂಡ ಕುಶನ್? ಹೌದು ಸರ್, 8 ಇಂಚ್ ಕುಶನ್. ಏನಕ್ಕೆ ಅಂದ್ರೆ ಲೈಫ್. 1 ವರ್ಷ ಬರೋ ಸೋಫಾ 5 ವರ್ಷ ಬರ್ಲಿ, 5 ವರ್ಷ ಬರೋ ಸೋಫಾ 10 ವರ್ಷ ಬರ್ಲಿ ಸರ್. ಕಸ್ಟಮರ್ ಖುಷಿ ಆಗ್ಬಿಡ್ತಾರೆ. ಅವ್ರು ಕೊಡೋ ದುಡ್ಡಿಗೆ ಸಾರ್ಥಕ ಆಗ್ಬೇಕು ಅದು. ಅದಕ್ಕಾಗಿ ಸರ್ ನಾನು ಕ್ವಾಲಿಟಿನಲ್ಲಿ ಕಡಿಮೆ ಮಾಡಲ್ಲ ಸರ್. ಓಕೆ, ಸೂಪರ್ ಸರ್, ಇದೆಲ್ಲ ಚೆನ್ನಾಗಿದೆ. ಇದು ವಿತ್ ಹೆಡ್ ರೆಸ್ಟ್ ಆಯ್ತು? ಹೌದು, ವಿತ್ ಹೆಡ್ ರೆಸ್ಟ್. ಇವಾಗ ಇದ್ರಲ್ಲಿ ತೋರಿಸ್ತೀನಿ. ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇದು, ಓಕೆನಾ? ಓಕೆ, ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಒಂದು ಎರಡನೇದಾಯ್ತಾ. ಇದ್ರಲ್ಲೂ ಕಲರ್ ಆಪ್ಷನ್ ಇದೆ. ಇವಾಗ ಇದ್ರಲ್ಲಿ ಸ್ಕ್ವೇರ್ ಟೀಪಾಯ್ ಕೊಟ್ಟಿದೀವಿ, ಇದ್ರಲ್ಲಿ ರೌಂಡ್ ಟೀಪಾಯ್ ಕೊಟ್ಟಿದೀವಿ, ಓಕೆನಾ? ಇದ್ರಲ್ಲಿ ಏನಂದ್ರೆ ಇವಾಗ ಗೋಲ್ಡ್ ಪ್ಲೇಟ್ ಡಿಸೈನ್ ಕೊಟ್ಟಿದೀವಿ. ಎಕ್ಸ್ಟ್ರಾ ಇದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಇದು ಹ್ಯಾಂಡಲ್ ಎಲ್ರಿಗೂ ಗೊತ್ತಿದ್ದಂಗೆ, ಬಟ್ ಇದ್ರಲ್ಲೇ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ, ಸ್ಟೋರೇಜ್ ಇದ್ರಲ್ಲೇ ಸ್ಟೋರೇಜ್ ಕೊಟ್ಟಿದೀವಿ ವಿತ್ ಹೈಡ್ರಾಲಿಕ್. ವಿತ್ ಹೈಡ್ರಾಲಿಕ್ ಸ್ಟೋರೇಜ್. ಅದು ಏನ್ ಬೇಕಾದ್ರೆ ಹ್ಯಾಂಡಲ್ ಅಲ್ಲಿ ಸ್ಟೋರೇಜ್, ಈ ಕಡೆ ಸ್ಟೋರೇಜ್ ಆ ಕಡೆ ಸ್ಟೋರೇಜ್, ಕಪ್ ಹೋಲ್ಡರ್ ಜೊತೆ ಅದು ಕೂಡ ಇರುತ್ತೆ. ಹೌದು ಸರ್, ಆತರ ಅಂದ್ರೆ ಒಂದೊಂದ್ ಸೋಫಾಗ ಒಂದೊಂದ್ ತರ ಡಿಫ್ರೆಂಟ್ ಸರ್.
ಇವಾಗ ಈ ಕಡೆ ತೋರಿಸಿ ಸರ್. ಹ್ಮ್ ಈ ಕಡೆ ಈ ಸೋಫಾ ಇದೆಯಲ್ಲ ಇದು ನೋಡಿ, ಚೆಸ್ಟರ್ ಸೋಫಾ ಅಂತಾರೆ. ಓಕೆ ಓಕೆನಾ, ಅಂದ್ರೆ ಹೊಸದಾಗಿ ನಾವೇ ಮಾಡಿರೋ ಡಿಸೈನ್. ಓಕೆನಾ, ಇತ್ತು ವುಡ್ ಕೊಟ್ಟಿದೀವಿ, ಇಲ್ಲಿ Okay. ಕಪ್ ಕೊಟ್ಟಿದೀವಿ. ಹಾ. ಓಕೆನಾ, ಇದರಲ್ಲಿ ಸ್ಟೋರೇಜ್. ಓಕೆನಾ, ಇದರಲ್ಲಿ ಸ್ಟೋರೇಜ್ ಇದೆ ಸರ್. ಒಂದೊಂದು ಸೋಫಾಗೂ ಒಂದೊಂಥರ ಸರ್, ಒಂದೊಂದು ಸೋಫಾಗೂ ಒಂದೊಂಥರ ಡಿಸೈನ್, ಒಂದೊಂಥರ ಕ್ಲಾತ್. ಇದಕ್ಕೆ ಮಾಡಿರೋದು ಅದಕ್ಕೆ ಮಾಡಿರಲ್ಲ, ಅದಕ್ಕೆ Okay. ಮಾಡಿರೋದು ಇನ್ನೊಂದಕ್ಕೆ ಮಾಡಿರಲ್ಲ. ಹ್ಮ್. ಬೇರೆ ಬೇರೆ ಡಿಫ್ರೆಂಟ್ ಮಾಡಿರ್ತೀವಿ. ಅದಕ್ಕೆ ಕಸ್ಟಮರ್ ನಾನೇನು ಹೇಳೋದು, ಅವ್ರಿಗೆ ಸೋಫಾ ಇಷ್ಟ ಆಯ್ತು, ಈ ಸೋಫಾ ಇಷ್ಟ ಆಯ್ತು. ಇನ್ ಕೇಸ್ ಅಡ್ರೆಸ್ಟ್ ಇದು ಇಷ್ಟ ಆಗಿಲ್ಲ, ಅವ್ರಿಗೆ ಇನ್ನೂ ದಪ್ಪ ಬೇಕು, ಅಗಲ ಬೇಕು, ತಲೆಗೆ ಸಿಗ್ತಾ ಇಲ್ಲ, ಇಲ್ಲ ಅವ್ರು ಸ್ವಲ್ಪ ಲೋ ಇಟ್ಟಿದ್ದಾರೆ, ಕಸ್ಟಮರ್ ಕೂತ್ಕೊಂಡು ಕಂಫರ್ಟ್ ಸಿಗ್ತಾ ಇಲ್ಲ, ಅದಕ್ಕೆ ಕಸ್ಟಮರ್ ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿದ್ರೆ ಅವ್ರಿಗೆ ತಕ್ಕಾಗಿ ನಾವು ಮಾಡ್ಕೊಡಕ್ಕೆ ನಮ್ಗೆ ಈಸಿ ಆಗ್ತದೆ. ಹೌದು. ಪ್ರತಿಯೊಂದು 100 ಸೋಫಾ ಇದೆ, ನಾನು ಹೇಳೋದು ಈ ಹ್ಯಾಂಡ್ಲ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಆ ಹ್ಯಾಂಡ್ಲ್ ಈ ಸೋಫಾಗೆ ಹಾಕ್ಕೊಡ್ಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಆ ಅಡ್ರೆಸ್ಟ್ ಇದಕ್ಕೆ ಹಾಕ್ಕೊಡ್ಬೇಕು, ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಇದು ನೋಡಿ ಸರ್, ಸಿಂಗಲ್ ಅಡ್ರೆಸ್ಟ್. ಅವ್ರಿಗೇನೋ ತಲೆಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬನ್ನಿ, ಇದಕ್ಕೆ ಬನ್ನಿ. ಇದು ಡಬಲ್ ಅಡ್ರೆಸ್ಟ್. ಆ ಕಡೆ ಸೈಡ್ ಇಂದ ತೋರಿಸಿ, ಡಬಲ್ ಹಾಕಿದೀವಿ ಅಡ್ರೆಸ್ಟ್. ಓಕೆ ಓಕೆ. ಒಂದ್ರ ಮೇಲೆ ಒಂದು, ಯಾಕಂದ್ರೆ ತಲೆ ಸಿಗ್ಲಿಲ್ಲ ಅಂದ್ರೆ ಇದ್ರ ಮೇಲೆ ಕುತ್ಕೊಂಡ್ರೆ ಎಕ್ಸಾಕ್ಟ್ ತಲೆಗೆ ಬರ್ತದೆ. ನಾನೇ ತೋರಿಸ್ತೀನಿ, ಇದು ನೋಡಿ. ಓಕೆ, ಹಿಂಗ್ ಹಿಂದೆ ಹೋಗಷ್ಟಿರಲ್ಲ. ಅದಕ್ಕೆ ನಾನು ಹೇಳೋದು, ಕಸ್ಟಮರ್ ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿದ್ರೆ ಅದು ತುಂಬಾ ಈಸಿ ಆಗ್ತದೆ, ನಮಗೆ ಮಾಡ್ಕೊಡಕ್ಕೂ ಈಸಿ ಆಗ್ತದೆ, ಅವ್ರಿಗೆ ಸೆಲೆಕ್ಷನ್ ಮಾಡೋಕ್ಕೂ ಈಸಿ ಆಗ್ತದೆ. ಓಕೆ. ಯಾಕಂದ್ರೆ ಕಸ್ಟಮರ್ ಅವಾಗ ಕೇಳಂಗಿರಲ್ಲ, ನನ್ಗೇನೋ ತಗೊಂಡ್ ವೇಸ್ಟ್ ಆಯ್ತಪ್ಪ ಅನ್ಬಾರ್ದು. ಕಸ್ಟಮರ್ ತಗೊಂಡಿದ್ದು ಖುಷಿ ಆಗ್ಬೇಕು ಅವರು. ಓಕೆ, ಆ ತರ ನಾನು ಮಾಡ್ಕೊಡ್ತೀನಿ. ಏನ್ ಸರ್ ಇದು ಡೈರಿ? ಡೈರಿ ಅಲ್ಲ ಸರ್, ಕ್ಯಾಟ್ಲಾಗ್. ಹೌದು, ಕ್ಯಾಟ್ಲಾಗ್ ಸೆಲೆಕ್ಷನ್ಸ್, ಕಲರ್ ಸೆಲೆಕ್ಷನ್ಸ್. ಓಕೆ, ಅದು ಒಂದು ಎರಡು ಅಂತಲ್ಲ, ಇಲ್ಲ ತುಂಬಾ ಇದಾವೆ ಸರ್. ಓಕೆ, ಬೇಕಾದ ಕಲರ್ಸ್ ತುಂಬಾನೇ ಇದಾವೆ. ಆ ತರ ತೋರಿಸ್ತೀವಿ, ಅದಕ್ಕಾಗಿ ಒಂದು ದೊಡ್ಡ ಟೇಬಲ್ ಮಾಡಿ ಅದ್ರಲ್ಲಿ ಇಟ್ಟಿದೀವಿ ಸರ್. ಓಕೆ, ತುಂಬಾ ಆಪ್ಷನ್ ಇದಾವೆ, ಮಾಡ್ಕೊಡ್ತೀವಿ. ಓಕೆ. ಸೊ ವಿತ್ ಅಡ್ರೆಸ್ಟ್, ವಿತೌಟ್ ಅಡ್ರೆಸ್ಟ್, ಡಬಲ್ ಅಡ್ರೆಸ್ಟ್ ಎಲ್ಲಾನು ಕೂಡ ತೋರಿಸ್ಕೊಟ್ಟಿದೀವಿ. ಇವೆಲ್ಲ ಸರ್ ಇದು ನೋಡಂಗಿದ್ರೆ ನೋಡ್ಸಿ. ಓಕೆ, ಇದೆಲ್ಲ ಮಾರ್ಕೆಟ್ ಅಲ್ಲಿ ಇವಾಗ ಚೆನ್ನಾಗಿ ಓಡ್ತಾ ಇದೆ. 2 ವರ್ಷ ಆಯ್ತು ಇದು ಮಾಡಲ್ ಬಂದು. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟ್ ಆಗಿದೆ ಸೋಫಾ. ಗ್ಯಾಲಕ್ಸಿ ಮಾಡಲ್ ಅಂತೀವಿ. ತುಂಬಾ ಕೂತ್ಕೊಂಡು ನೋಡಿ ಸರ್, ನೀವು ಕೂತ್ಕೊಂಡ್ರಿ ಸರ್. ನಾನು ಕೂತ್ಕೊಂಡು ಹೇಳಿದ್ರೆ ನಮ್ಮ ಐಟಮ್ ಬಗ್ಗೆ ನಾನೇ ಹೇಳ್ಕೊಂಡಂಗಿರ್ತದೆ. ನೀವು ಕೂತ್ಕೊಂಡು ನೋಡಿ, ಚೆನ್ನಾಗಿದೆ. ನಿಮ್ದೇನಾದ್ರೆ ಡಿಸೈನ್ ಎಲ್ಲ ವೆರೈಟಿ ಸರ್. ಈಗ ಎಕ್ಸಾಂಪಲ್ ನೋಡಿ ಇದರಲ್ಲಿ, ಸೊ ಇದರಲ್ಲಿ 2 ಪಟ್ಟಿ ತರ ಬಂದಿದೆ, ಸೊ ಅದರಲ್ಲೇ ಬೇರೆ ತರ ಬಂದಿದೆ. ಸೊ ಪ್ರತಿಯೊಂದಕ್ಕೂ ಚೇಂಜಸ್ ನಾನು ಅದೇ ಹೇಳಿದ್ನಲ್ಲ. ಇದ್ರ ಒಂದ್ರಲ್ಲಿ ಇದ್ದಿದ್ದು ನಾವು ಇನ್ನೊಂದ್ರಲ್ಲಿ ಮಾಡಿರಲ್ಲ, ಏನಿಲ್ಲ. ಒಂದ್ರಲ್ಲಿ ಹಾಕಿದ ಕುಶನ್ ಇನ್ನೊಂದ್ರಲ್ಲಿ ಹಾಕಲ್ಲ. ಹಾಕಿದ್ರು ಒಂದಕ್ಕೆ ಸಾಫ್ಟ್, ಒಂದಕ್ಕೆ ಹಾರ್ಡ್, ಒಂದು ಮೀಡಿಯಮ್, ಇನ್ನೂ ಸಾಫ್ಟ್ ಬೇಕಾ, ಇನ್ನೂ ಹಾರ್ಡ್ ಬೇಕಾ, ಸ್ಪ್ರಿಂಗ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಬೆಲ್ಟ್ ಬೇಕಾ, ಲಾಸ್ಟಿಕ್ ಬೇಕಾ, ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಕೇಳ್ತಾರ ಆ ತರ ನಾವು ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಸೆಲೆಕ್ಷನ್ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಎಲ್ಲಾರದು ಒಂದೇ ತರ ಇಷ್ಟ ಆಗಲ್ಲ ಸರ್, ಹೌದಾ ಇಲ್ವಾ? ನನಗೆ ಗೊತ್ತಿಲ್ಲ, ನಿಮ್ಗೆ ಬಿರಿಯಾನಿ ಅಂದ್ರೆ ಇಷ್ಟ ಆಗ್ಬೋದು, ನನ್ಗೆ ಬಿರಿಯಾನಿ ಇಷ್ಟ ಆಗದಿರೋ ರೋಟಿ ಇಷ್ಟ ಆಗ್ಬೋದು, ನನ್ಗೆ ಮುದ್ದೆ ಇಷ್ಟ, ನನ್ಗೆ ಮುದ್ದೆ ಅಂದ್ರೆ ಖುಷಿ, ನಿಜವಾಗ್ಲೂ ತುಂಬಾ ಇಷ್ಟ. ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಸೆಲೆಕ್ಷನ್ ಮಾಡ್ತಾರೆ ಸರ್, ಹೌದಾ ಇಲ್ವಾ? ಅವ್ರವ್ರದೇ ಇಷ್ಟ ಆಗ್ಲಿರ್ತಾವ. ನಾನ್ ಮುದ್ದೆ ತಿಂತೀನಿ ಅಂತ ಎಲ್ಲಾರು ಮುದ್ದೆ ತಿನ್ಬೇಕಂತೇನಿಲ್ಲಲ್ಲ, ಹೌದಾ ಇಲ್ವಾ? ಅವ್ರವ್ರ ಇಷ್ಟಕ್ಕೆ ತಕ, ಬಟ್ ನಾನ್ ರೀಚ್ ಮಾಡ್ಕೊಡ್ತೀನಿ. ಇದು ಖಂಡಿತ ನಾನ್ ಮಾಡ್ಕೊಡೋದು. ಓಕೆ. ಸೊ ನೋಡಿದ್ರಲ್ಲ, ನಿಮ್ಗೆ ಯಾವ ತರ ಕಲರ್ಗಳು ಬೇಕು, ಯಾವ ತರ ಮೆಟೀರಿಯಲ್ ಬೇಕು, ಮತ್ತೆ ಯಾವ ತರ ಡಿಸೈನು, ಕಾಂಬಿನೇಷನ್ಸ್, ಸೊ ಈ ತರ ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ಸಿಗುತ್ತೆ. ಇಲ್ಲ ಈ ತರ ಎಲ್ಲ, ಸೊ ನಾವು ಇದನ್ನೆಲ್ಲ ಕೂಡ 1 by 1 ಡೀಟೇಲ್ ತಿಳಿಸ್ಕೊಂಡು ಹೋಗ್ತಂದ್ರೆ ಒಂದ್ ದಿನಾನೇ ಬೇಕಲ್ವಾ ಸರ್ ನಮ್ಗೆ? ಸಾಕಾಗಲ್ಲ ಸರ್, ಸಾಕಾಗಲ್ಲ. ಅವ್ರಿಗೂ ಬೇಜಾರಾಗ್ಬಿಡ್ತಾರೆ ನೋಡೋರ್ಗೆ. ಓಕೆ. ಈಗ ಸೋಫಾಗಳೆಲ್ಲ ನಾವು ತೋರಿಸಿದೀವಿ, ವೆರೈಟೀಸ್ ತುಂಬಾನೇ ಇದೆ ಸರ್. ನೋಡೋರ್ಗೂ ಕೂಡ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಬಟ್ ಬಂದ್ರೇನೆ ಅವ್ರಿಗೆ ನಿರ್ಧಾರ ಮಾಡೋದಕ್ಕಂತೂ ಆಗೋದು. ಸೊ ಇವೆಲ್ಲ ಸರ್ ಈಗ ಡೈನಿಂಗ್ ಟೇಬಲ್ಗಳು. ಸರ್ ಡೈನಿಂಗ್ ಟೇಬಲ್ ಏನ್ ಗೊತ್ತಾ ಸರ್, ಇದು ಮೈಕಾ ಟಾಪ್ ಚೇರ್. ಓಕೆನಾ, ಅಂದ್ರೆ ಮೈಕಾ ಅಂದ್ರೆ ಏನ್ ಗೊತ್ತಾ ಸರ್, ಇದು ಪಾಲಿಶ್ ಅಲ್ಲ, ಮೈಕಾ ಇರ್ತದೆ. ಅಂದ್ರೆ ನಿಮ್ಗೆ ಗ್ಲಾಸ್ ತರ ಫಿನಿಶಿಂಗ್. ಅಂದ್ರೆ ಇದ್ರ ನೀರ್ ಬಿತ್ತು, ಊಟ ಮಾಡ್ತಾ ಇದ್ರಿ, ಏನ್ ಚೆಲ್ಬಿಡ್ತು ಅಂದ್ರೆ ಕ್ಲೀನ್ ಆಗಿ ಒರೆಸಿದ್ರೆ ಹೊರಟೋಗ್ತದೆ. ಓಕೆ, ಈ ತರ. ಅವ್ರಿಗೆ ಬೇಡ, ಈ ತರ ಇಷ್ಟ ಆಗ್ಲಿಲ್ಲ, ಗ್ಲಾಸ್ ಬೇಕು ಅಂತ ಹೇಳಿದ್ರೆ ಗ್ಲಾಸ್ ಫಿನಿಶಿಂಗ್. ಓಕೆ, ಇದು ಚಿಕ್ಕ ಪ್ಲೇಸ್ಗೆ ಮನೇಲಿ ಚಿಕ್ಕದಾಗಿದೆ ಅಂದಾಗ ಒಳಗಡೆ ಇದೆ ಚೇರ್. ಅದೇನೆ ಚೇರ್ ಹೇಳ್ಕೊಂಡು ಆರಾಮಾಗಿ, ಅಂದ್ರೆ ಸ್ಪೇಸ್ ಇಕ್ಕಟ್ಟಾಗಲ್ಲ. ಹೌದು. ಇದ್ರಲ್ಲಿ ಅವ್ರಿಗೆ 4 ಸೀಟರ್ ಬೇಕಾ, 6 ಸೀಟರ್ ಬೇಕಾ, ಗ್ಲಾಸ್ ಟಾಪ್ ಬೇಕಾ, ಮಾರ್ಬಲ್ ಟಾಪ್ ಬೇಕಾ? ಈ ಕಡೆ ಬನ್ನಿ ಸರ್, ಮಾರ್ಬಲ್ ಟಾಪ್ ಬೇಕಾ? ಅವ್ರಿಗೆ ಯಾವ ತರ ಬೇಕು ಸರ್? ಇಲ್ಲ ಕಸ್ಟಮರ್ ಮನೆಯಲ್ಲಿ ಕೆಲವ್ರಿಗೆ ಜಾಗ ಇರಲ್ಲ, ಅಂದ್ರೆ 6 ಸೀಟರ್ ಹಾಕಕ್ ಜಾಗ ಇರಲ್ಲ, ಬಟ್ 6 ಜನ ಇರ್ತಾರ, ಅವಾಗ 8 ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು? ಅದಕ್ಕೆ ಬೆಂಚ್ ಕೊಡ್ತೀವಿ ಈ ತರ. ಓಕೆ, ಬೆಂಚ್. ಈ ಕಡೆ ಬನ್ನಿ ಸರ್, ಈ ತರ ಬೆಂಚ್ ಕೊಡ್ತೀವಿ. ಅದು ಒಳಗಡೆ ಹೊಲ್ಟೋಗ್ತದೆ. ಓಕೆ, ಬೇಡ ಅಂದ್ರೆ ಒಳಗಡೆ ಹೋಗ್ತದೆ, ಬೇಕಾದಾಗ ಮಾತ್ರ ಹೇಳ್ಕೊಬಹುದು, ಅಂದ್ರೆ ಜಾಗ ಉಳಿತದೆ. ಓಕೆನಾ? ಆ ತರ ಅಂದ್ರೆ ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ ಸರ್. ಪ್ರತಿಯೊಂದ್ರಲ್ಲೂ ಆಪ್ಷನ್. ಇದ್ರಲ್ಲಿ ಮಾರ್ಬಲ್ ಟಾಪ್ ಬೇಕಾ, ನಿಮ್ಗೆ ಗ್ಲಾಸ್ ಟಾಪ್ ಬೇಕಾ, ಇಲ್ಲ ಪ್ಯೂರ್ ಆನೆಕ್ಸ್ ಬೇಕಾ? ಇದು ಓವಲ್, ಇದು ಆನೆಕ್ಸ್ ಸರ್. ಆನೆಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ಯೂರ್ ಆನೆಕ್ಸ್. ಅಂದ್ರೆ ಇದ್ರಲ್ಲಿ ನಿಮ್ಗೆ ಗೊತ್ತಾ, ಇದ್ರಲ್ಲಿ ಇದಾಕಿ ಸರ್, ಟಾರ್ಚ್ ಇದೆಯಾ? ಹಾ ಸರ್, ಹಾಕಿ ಟಾರ್ಚ್ ಹಾಕಿ ಕೆಳಗಡೆಯಿಂದ ಇಲ್ಲ ಹಾಕಿ ಸರ್. ಓಕೆ, ಕ್ಲೀನ್ ಆಗಿ, ಅಂದ್ರೆ ಎಲ್ಲಾ ಮಾರ್ಬಲ್ ಈ ತರ ರಿಫ್ಲೆಕ್ಟ್ ಆಗಲ್ಲ. ಓಕೆನಾ? ಪ್ಯೂರ್ ಇದ್ರೇನೆ ಅದು ರಿಫ್ಲೆಕ್ಟ್ ಆಗೋದು. ಓಕೆ, ಅದರಿಂದ ಒರಿಜಿನಲ್ ಆನೆಕ್ಸ್. ನಿಮ್ಗೆ ಯಾವ ತರ ಬೇಕಾದ್ರೂ ಆ ತರ ಆಪ್ಷನ್ ಇಟ್ಟಿದೀವಿ, ಯಾವ ತರ ಬೇಕಾದ್ರೂ. 1, 2, 3 ಅಂತಿಲ್ಲ ನೋಡಿ ಸರ್, ಇದೆಲ್ಲ ಬರೀ ಡೈನಿಂಗ್ ಇದೆ. ಓಕೆನಾ? ಇದು ಫುಲ್ ಡೈನಿಂಗ್. ಓಕೆ. ಎಷ್ಟು ಚೇರ್ಗಳದ್ದು ಬೇಕು, ಯಾವ ತರದ್ರಲ್ಲಿ ಬೇಕು, ಏನ್
ಪ್ಯಾಟರ್ನ್ ಅಲ್ಲಿ ಬೇಕು, ಏನ್ ಡಿಸೈನ್ ಅಲ್ಲಿ ಬೇಕು, ಯಾವ ವುಡ್ ಅಲ್ಲಿ ಬೇಕು, ಶೀಶಮ್ ಅಲ್ಲಿ ಬೇಕಾ, ಟೀಕ್ ವುಡ್ ಬೇಕಾ, ರೋಸ್ ವುಡ್ ಬೇಕಾ, ಅಸ್ಸಾಂ ಟೀಕ್ ಬೇಕಾ, ನಿಮ್ಗೆ ಯಾವ್ದ್ರಲ್ಲಿ ಬೇಕು ಕೇಳಿ ಸರ್ ನಾವು ಮಾಡ್ಕೊಡ್ತೀವಿ. ಆಲ್ರೆಡಿ ಆಪ್ಷನ್ ಇಟ್ಟಿದೀವಿ, ಇದ್ರಲ್ಲೂ ಇನ್ನು ಬೇರೆ ತರ ಬೇಕು ಅಂದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಓಕೆ, ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಬಹುದು, ಇವಾಗ ಈ ಚೇರ್ದು ನಾನು ನಿಮ್ಗೆ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಸೊ ಅದೇನೆ ಈ ಚೇರ್ದು ನೋಡಿ. ಸೊ ಇದೇನೆ ಬೇರೆದಿರುತ್ತೆ. ಇಲ್ಲ ಅಂದ್ರೆ ಸೊ ನೀವು ಇದನ್ನು ಕೂಡ ನೋಡ್ಬೋದು. ಸೊ ಎಲ್ಲಾನು ಕೂಡ ಡಿಫ್ರೆಂಟ್ ಪ್ಯಾಟರ್ನು ಮತ್ತೆ ಡಿಫ್ರೆಂಟ್ ಅಲ್ಲಿ ಅಂದ್ರೆ ನಿಮ್ಗೆ ಯಾವ ತರದ್ ಬೇಕು ಎಲ್ಲಾ ತರದ್ದು ಸಿಗುತ್ತೆ. 4 ಸೀಟರ್ 6 ಸೀಟರ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಸಿಗುವಂತದ್ದು. ಒಂದ್ಸರಿ ಜೋರ ತೋರಿಸ್ಬಿಡಿ ಸರ್, ಸಾಕು. ಎಲ್ಲರ ಬಗ್ಗೆ ಎಕ್ಸ್ಪ್ಲೇಷನ್ ಬೇಡ. ಹೌದು, ಜೋರ ಒಂದ್ಸರಿ ತೋರಿಸ್ಬಿಡಿ. ಈ ಕಡೆ ವುಡನ್ ಸೋಫಾಸ್. ಓಕೆ, ವುಡನ್ ಸೋಫಾಸ್. ವುಡನ್ ಯಾಕಂದ್ರೆ ಏನ್ ಗೊತ್ತಾ ಸರ್, ಪ್ಯೂರ್ ಟೀಕ್ ವುಡ್. ಪ್ಯೂರ್ ಟೀಕ್ ವುಡ್. ಯಾವ್ದೋ ಒಂದು ಇದನ್ನೇ ತೋರಿಸಬೇಕಾದ್ರೆ ಪ್ಯೂರ್ ಟೀಕ್ ವುಡ್. ಅದ್ರಲ್ಲಿ ಏನು ಅಂದ್ರೆ ಮಿಕ್ಸ್ ಇಲ್ಲ, ಒಂದೇ ಒಂದ್ ಚೂರ್ ಮಿಕ್ಸ್ ಇಲ್ಲ. ನೀಲಂಬರ್ ಟೀಕ್ ಅಂತೀವಿ, ಕೇರಳ ಟೀಕ್. ಒಂದೇ 1% ವುಡ್ ಅಲ್ಲಿ ಮಿಕ್ಸ್ ಆಗಿರಲ್ಲ. ಅದರಿಂದ ಇದಕ್ಕೆಲ್ಲ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಸರ್. 1 ವರ್ಷ 2 ವರ್ಷ ಅಂತಿಲ್ಲ, ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಯಾವತ್ತಿಗೂ ಪೌಡ್ರು ಹುಳ ಬರೋದೇ ಇಲ್ಲ ಇದರಲ್ಲಿ. ಓಕೆ, ಬರೋದೇ ಇಲ್ಲ. ಮೇನ್ ಕಸ್ಟಮರ್ ಏನ್ ಗೊತ್ತಾ, ಪೌಡ್ರ್ ಬೀಳೋದು. ಪೌಡ್ರ್ ಬಿತ್ತಂದ್ರೆ ಹುಳ ಹಾಳಾಗ್ತದೆ, ವುಡ್ ಹಾಳಾಗ್ತದೆ. ಅದರಿಂದ ಪೌಡ್ರ್ ಯಾವತ್ತೂ ಬರೋದೇ ಇಲ್ಲ ಇದರಲ್ಲಿ. ಆತರ ತುಂಬಾ ಆಪ್ಷನ್ ಇಟ್ಟಿದೀವಿ. ಇನ್ ಕೇಸ್ ಬೇಡ ವುಡನ್ ಸೋಫಾಗಿ ಬೇಕಾ, ಇಲ್ಲ ಕಾಟಗಿ ಬೇಕಾ, ಈ ಕಡೆ ತೋರಿಸಿ ಸರ್. ಕಾಟೋ, ಮಂಚ. ಓಕೆ, ನೋಡಿ ಮಂಚ, ಬೆಡ್. ಸೊ ನೀವೇನಾದ್ರು ಬೇಕು ಅಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಸರ್ ಪ್ರತಿಯೊಂದು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸರ್. ತೋರಿಸಿ ಹಂಗೆ ಡಿಸೈನ್ಸ್ ತೋರಿಸಿ ಸರ್. ಬೇಕಾದ್ರೆ ಕಾಟಲ್ಲೂ ಅಷ್ಟೇ, ಕ್ವೀನ್ ಬೇಕಾ, ಕಿಂಗ್ ಬೇಕಾ, ಸಿಂಗಲ್ ಬೇಕಾ, ಡಬಲ್ ಬೇಕಾ, ಸ್ಟೋರೇಜ್ ಬೇಕಾ, ಯಾವ ವುಡ್ ಅಲ್ಲಿ ಬೇಕು, ಶೀಶಮ್ ಬೇಕಾ, ರೋಸ್ ವುಡ್ ಬೇಕಾ, ಟೀಕ್ ವುಡ್ ಬೇಕಾ, ಬೋರ್ಡ್ ಅಲ್ಲಿ ಬೇಕಾ, ಪ್ರತಿಯೊಂದಕ್ಕೂ ಆಪ್ಷನ್ ಇಟ್ಟಿದೀವಿ ಸರ್. ಪ್ರತಿಯೊಂದು ನಾನು ಅದಕ್ಕೆ ಹೇಳೋದು ಕಸ್ಟಮರ್ಗೆ. ಸಾಲದಿದ್ದಕ್ಕೆ ಮ್ಯಾಟ್ರಸ್ ಸರ್, ಬ್ರಾಂಡೆಡ್ ಮ್ಯಾಟ್ರಸ್. ನಿಮ್ಗೆ ಯಾವ್ದು ಬೇಕು ಹೇಳಿ. ಪೆಪ್ಸ್ ಬೇಕಾ, ನಮ್ಮ ಹತ್ರ ಇದೆ. ಸಿರಸ್ ಬೇಕಾ, ನಮ್ಮ ಹತ್ರ ಇದೆ. ರೆಸ್ಟೋಲೆಕ್ಸ್ ಬೇಕಾ, ನಮ್ಮ ಹತ್ರ ಇದೆ. ವೇಕ್ ಪಿಟ್ ಬೇಕಾ, ಎಲ್ಲ ಪ್ರತಿಯೊಂದು ಕಂಪ್ನಿನೂ ಮ್ಯಾಟ್ರಸ್ ನಾನೇ ಕೊಡ್ತೀನಿ. ಓಕೆನಾ. ಅದ್ರ ಎಲ್ಲ ಹೋಲ್ಸೇಲ್ ರೇಟ್ ಸರ್ ನಮ್ದು. ಅದಕ್ಕಾಗಿ ಹೇಳೋದು, ನಮ್ದು ಅಂಗಡಿಗಳಿಗೆ ಜಾಸ್ತಿ ಇರೋದ್ರಿಂದ, ಬ್ರಾಂಚ್ಗಳಿಗೆ ಜಾಸ್ತಿ ಇರೋದ್ರಿಂದ ನಮ್ಗೆ ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದೀನಿ ಸರ್. ನಾನು ಬೆಳೆದಿದ್ದೆ ಬೇರೆ ತರ ರೀತಿ ಸರ್. ನನ್ಗೆ ಯಾಕಂದ್ರೆ ದುಡ್ಡು ಮಾಡ್ಬೇಕು ಅಂತ ಬಂದವನಲ್ಲ. ದುಡ್ಡು ಪ್ರತಿಯೊಬ್ಬರಿಗೂ ಬೇಕು, ಇಲ್ಲ ಅಂತ ಹೇಳಿದ್ರೆ ಜೀವನ ಆಗಲ್ಲ. ನನಗೂ ಹೊಟ್ಟೆ ಇದೆ. ಬಟ್ ನಾನು ದುಡ್ಡೇ ಮಾಡ್ಬೇಕು ಅಂತ ಬಂದವನಲ್ಲ. ಬಟ್ ನಾನು ಯಾವತ್ತು ಹೆಸರು ಮಾಡ್ತಾ ಕಸ್ಟಮರ್ ನನ್ನ ಹತ್ರ ಜಾಸ್ತಿ ಬರಕ್ ಸ್ಟಾರ್ಟ್ ಆದ್ರು. ಇವತ್ತು ಸರ್ ಬೆಳಗಿನ ಸುಮಾರು ಇಲ್ಲ ಅಂದ್ರೆ ಒಂದು 50-60 ಕಾಲ್ ನಾನು ಕಾಲಾಗಿ ಕಸ್ಟಮರ್ ಪಿಕ್ ಮಾಡಿರಲ್ಲ. ಅಷ್ಟು ಕಾಲ್ ಮಿಸ್ ಕಾಲ್ ಆಗಿದಾವೆ. ಅಂದ್ರೆ ಅಷ್ಟು ಬಿಸಿ ಇದೀನಿ ನಾನು, ಅರ್ಥ ಮಾಡ್ಕೇನ್ರಿ. ಹಂಗನ್ಬಿಟ್ಟು ನಾನು ಪಿಕ್ ಮಾಡಬಾರ್ದು ಅಂತಲ್ಲ, ಬಟ್ ಆ ತರ ಬಿಸಿ ಇದೀನಿ. ಅಂದ್ರೆ ನನ್ನ ಫೀಲ್ಡ್, ನನ್ನ ಬಿಸ್ನೆಸ್ ಆ ತರ ಬೆಳೆಸ್ಕೊಂಡಿದೀನಿ ಸರ್. ಯಾಕಂದ್ರೆ ಒಂದು ಕ್ವಾಲಿಟಿ ಸರ್, ಒಂದು ಕ್ವಾಲಿಟಿ ಅಷ್ಟೇ, ಬೇರೆ ಏನು ಆಪ್ಷನ್ ಇಲ್ಲ. ಕಸ್ಟಮರ್ಗೆ ಏನ್ ಗೊತ್ತಾ, ಒಂದ್ಸರಿ ಅವ್ರಿಗೆ ರೀಚ್ ಮಾಡ್ಬಿಟ್ರಿ ಅಂದ್ರೆ ಸರ್ ಖುಷಿ ಆಗ್ಬಿಡ್ತಾರೆ ಕಸ್ಟಮರ್. ಹೌದಾ ಇಲ್ವಾ ಸರ್? ಅವ್ರು ಕೊಡೋ ದುಡ್ಡಿಗೆ ಸಾರ್ಥಕ ಆಗ್ಬೋದು ಸರ್. ಹೌದಾ ಇಲ್ವಾ? ಖಂಡಿತ ಸರ್. ಅದಕ್ಕೆ ನಾನು ಇನ್ನೂ ಹೇಳ್ತೀನಿ ಸರ್. ಇನ್ನೂ ಒಂದು ನಾನು ಹೇಳ್ತೀನಿ ನಾವು ಸರ್, ಪ್ರತಿಯೊಂದು ಫರ್ನಿಚರು ನಾನು ಹೇಳ್ತೀನಿ ನೋಡಿ. ಒಂದು ಸೋಫಾ ಬೇಕಾ, ಡೈನಿಂಗ್ ಬೇಕಾ, ವುಡನ್ ಸೋಫಾ ಬೇಕಾ, ಕಾರ್ನರ್ ಸೋಫಾ ಬೇಕಾ, 3 ಸೀಟರ್ ಬೇಕಾ, ಡ್ರೆಸ್ಸಿಂಗ್ ಟೇಬಲ್ ಬೇಕಾ, ವಾರ್ಡ್ರೋಬ್ ಬೇಕಾ, ಕಬೋರ್ಡ್ ಬೇಕಾ, ಮ್ಯಾಟ್ರಸ್ ಬೇಕಾ, ಕಾಟಗಿ ಬೇಕಾ, ಪ್ರತಿಯೊಂದು ಮನೆಗೆ ಬೇಕಾಗಿರೋ ಪ್ರತಿಯೊಂದು ಆಲ್ಮೋಸ್ಟ್ A to Z ನಮ್ಮ ಹತ್ರ ಇದಾವೆ ಸರ್. ಎರಡನೇದಾಗಿ ಏನಂದ್ರೆ ನಮ್ದು ಇಲ್ಲೇ ಪಕ್ಕನೆ 3 ಅಂಗಡಿ ಇದೆ ಸರ್. ಪಕ್ಕನೆ 3 ಅಂಗಡಿ ಇದೆ. ಕಸ್ಟಮೈಸೇಷನ್ ನಿಮ್ಗೆ ಇಲ್ಲಿ ಇಷ್ಟ ಆಗ್ಲಿಲ್ಲ ಕಲೆಕ್ಷನ್ಸ್ ಅಂದ್ರೆ ಪಕ್ಕ ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಇಷ್ಟ ಆಗ್ಲಿಲ್ಲ ಇನ್ನೊಂದು ಅಂಗಡಿ, 3ರಲ್ಲಿ ಎಲ್ಲೂ ಇಷ್ಟ ಆಗ್ಲಿಲ್ಲ, ನಿಮ್ದೇ ಆದಂತ ಏನಾದ್ರು ಡಿಸೈನ್ ಇದ್ರೆ ಖಂಡಿತ ಅದನ್ನು ನಾವು ಮಾಡ್ಕೊಡ್ತೀವಿ. ನಿಮ್ ಮನೆಗೆ ಬರ್ತೀವಿ, ನಿಮ್ ಮೆಜರ್ಮೆಂಟ್ ತಕ್ಕ ನಾವು ಮಾಡ್ಕೊಡ್ತೀವಿ. ಇನ್ನು ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಸರ್ ನನ್ಗೆ. ನಾನು ಏನಕ್ಕಾಗಿ ಇಷ್ಟೆಲ್ಲ ಸರ್ ಮಾಡ್ತೀನಿ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಸರ್. ಇಲ್ಲಿ ಅದು ಹೆಂಗ್ರಿ, ನಾಗರಬಾವಿಗೆ ಅಂತ ಹೇಳ್ತೀರಾ ನೀವು, ಒಂದ್ ಐಟಮ್ ಡೆಲಿವರಿ ಫ್ರೀ ಹೆಂಗ್ರಿ ಕೊಡ್ತೀರಾ? ಹೌದು, ಖಂಡಿತ ನಾನು ಲಾಸ್ ಮಾಡಿಕೊಳಕ್ಕಾಗಲ್ಲ. ಯಾಕಂದ್ರೆ ಹೋಲ್ಸೇಲ್ ರೇಟ್ ಅಲ್ಲೇ ನಾನು ಕೊಡೋದು. ಬಟ್ ಏನ್ ಮಾಡ್ತೀನಿ ಅಂದ್ರೆ ಸರ್, ನಾವು ಅಂಗಡಿಗೆ ಸಪ್ಲೈ ಇದೆ ನಮ್ದು, ಅರ್ಥ ಮಾಡ್ಕೊಂಡು. ನೀವು ಇವತ್ತು ಯಾವ್ದೋ ಇದೊಂದು ಮಂಚ ತಗೊಂಡು ನಾಗರಬಾವಿಗೆ ಡೆಲಿವರಿ ಕೇಳಿದ್ರ ಅಂದ್ರೆ ನಾಗರಬಾವಿಗೆ ಒಂದ್ 2 ಅಂಗಡಿಗೆ ಐಟಮ್ ನಮ್ದು ಹೋಗ್ತಾ ಇರ್ತದೆ. ಅದ್ರ ಜೊತೆ ಇದನ್ನ ಹಾಕ್ಬಿಟ್ಟು ಡೆಲಿವರಿ ಮಾಡಿಸ್ಕೊಡ್ತೀವಿ. ಎಲ್ಲ ನಾವು ಲಾಸ್ ಮಾಡ್ಕೊಳಕ್ಕಾಗಲ್ಲ, ನಮಗೂ ಹೊಟ್ಟೆ ಇದೆ. ಬಟ್ ನಾವು ಎಲ್ಲಿ ವರ್ಕೌಟ್ ಮಾಡ್ಬೇಕು ಅದೇ ತರ ಮಾಡಿ ಹೋಲ್ಸೇಲ್ ರೇಟ್ ಅಲ್ಲಿ ನಾನು ಕೊಡ್ತಾ ಇದೀನಿ ಅಷ್ಟೇ. ಅಂಗಡಿಗಳಿಗೆ ಯಾವ ತರ ಸರ್ ನಾವು ಅಂಗಡಿಗೆ ಸಪ್ಲೈ ಕೊಡ್ತೀವೋ ಅದೇ ತರ ಕಸ್ಟಮರ್ಗೂ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಸರ್ ಇದು ಕಬೋರ್ಡ್ಸ್, ವಾರ್ಡ್ರೋಬ್ಸ್ ಏನ್ ಗೊತ್ತಾ ಸರ್, ಎಲ್ಲ ಇವಾಗ ರೆಂಟೆಡ್ ಮನೆಗಳು ತುಂಬಾ ಇರ್ತಾವ. ಆ ಮನೆಗಳಲ್ಲಿ ರೆಡಿ ಓನರ್ಗೆ ಕೊಟ್ಟಿರಲ್ಲ. ಅವಾಗ ಆಪ್ಷನ್ ಬೇಕು. ಮೊದ್ಲೆಲ್ಲ ಐರನ್ ಬೀರುಗಳು ಬರೋ, ಕಬ್ಬಿಣ ಬೀರುಗಳು. ಇವಾಗೆಲ್ಲ ವಾರ್ಡ್ರೋಬ್ ಇದೆ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಬಟ್ ಇದ್ರಲ್ಲೂ ಅವ್ರಿಗೆ ಏನ್ ಗೊತ್ತಾ, 2 ಡೋರ್ ಬೇಕಾ, 3 ಡೋರ್ ಬೇಕಾ, 4 ಡೋರ್ ಬೇಕಾ, ವಿತ್ ಡ್ರೆಸ್ಸಿಂಗ್, ವಿತ್ ಮಿರರ್, ಸ್ಲೈಡಿಂಗ್ ಬೇಕಾದ್ರೆ ಸ್ಲೈಡಿಂಗ್ ಇದೆ. ಓಕೆನಾ, ವಿತ್ ಸ್ಟೋರೇಜ್, ಅದ್ರೊಳಗಡೆ ಡ್ರಾಯರ್ಸ್. ನಿಮ್ಗೆ ಯಾವ ತರ ಬೇಕಾದ್ರೂ ಆ ತರ ಆಪ್ಷನ್ ಕೊಟ್ಟಿದೀವಿ ಸರ್. ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಇವೆಲ್ಲ ಮಾಡ್ಕೊಡ್ತಾ ಇದೀವಿ. ಪ್ರತಿಯೊಂದು ನಿಮ್ 2 ಡೋರು 3 ಡೋರು ಇದ್ರಲ್ಲೇ ಸುಮಾರು ಇದಾವೆ. ಶಿವರ್ಯಾಕಗಿಂದ ಪ್ರತಿಯೊಂದು ಡ್ರೆಸ್ಸಿಂಗ್ ಟೇಬಲ್, ನಿಮ್ಗೆ ಏನ್ ಬೇಕು ಸರ್ ಫರ್ನಿಚರ್, ನಾನು ಅವಾಗ್ಲೇ ಹೇಳಿದ್ನಲ್ಲ, A to Z ಆಲ್ಮೋಸ್ಟ್ ಫರ್ನಿಚರ್ ನಮ್ಮ ಹತ್ರ ಇದೆ. ಅದು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ. ಇವೇನ್ ಗೊತ್ತಾ ಸರ್, ಪೂಜಾ ಮಂದಿರಗಳು ಓಪನ್, ಅವ್ರ ಒಳಗಡೆ ಎಲ್ಲಿ ಫೋಟೋ ಇಡ್ತಾರೋ ಅಲ್ಲಿಗೆ ಸೆಲ್ಫ್ ಹಾಕಿ ಕೊಡ್ತೀವಿ. ನಾವೇ ಸೆಲ್ಫ್ ಹಾಕಿ ಕೊಡ್ತೀವಿ. ಇದರಲ್ಲಿ ಡಿಕೋ ಪಾಲಿಶು, ಸೈಜು, ಚಿಕ್ಕದು ದೊಡ್ಡದು ಪ್ರತಿಯೊಂದು, ಅಂದ್ರೆ 1, 2, 3, 4 ಆಪ್ಷನ್ ಇಲ್ಲ ಸರ್. ಬೇಕಾದಷ್ಟು
ಇದು ಪೂಜೆ ಮಾಡಕ್ಕೆ, ಕೆಳಗಡೆ ಸ್ಟೋರೇಜ್ ಡ್ರೈಯರ್ ಅಲ್ಲಿ ಏನಾದ್ರು ಇಟ್ಕೊಳಕ್ಕೆ, ಈ ತರ ಒಂದು ಎರಡು ನಾನಿಲ್ಲ. ಅವ್ರು ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ಯಾವ ಸೈಜ್ ಬೇಕು ಎಲ್ಲ, ಯಾಕಂದ್ರೆ ಎಲ್ಲಾ ಮನೆಗಳಲ್ಲೂ ಮಂದಿರ ರೆಡಿ ಇರಲ್ಲ. ಕೆಲವರೆಲ್ಲ ಪೂಜೆ ಮಾಡಕ ನಮ್ಮ ಹಿಂದೂ ಸಂಪ್ರದಾಯ ಪೂಜೆನೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕಾಗಿ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರ. ಅದಕ್ಕಾಗಿ ನಾವು ಅದಕ್ಕೆಲ್ಲ ಇಮಿಡಿಯೇಟ್ ಬೇಕಾದ್ರೆ ಇಮಿಡಿಯೇಟ್ ಕೊಡ್ತೀವಿ. ಅಂದ್ರೆ ಅವ್ರಿಗೆ ಅವ್ರ ಸೈಜ್ಗಾಗಿ ಒಂದು ಎರಡು ಅಂತಿಲ್ಲ, ನಮ್ಮ ಹತ್ರ ತುಂಬಾ ಆಪ್ಷನ್ ಇರೋದ್ರಿಂದ ಅವ್ರು ಬಂದು ಸೆಲೆಕ್ಷನ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಮಾಡಿಸ್ಕೊಟ್ಟು ಅವ್ರಿಗೆ ಏನೇನು ಬಂದು ನಾವು ಮಾಡ್ಕೊಡ್ತೀವಿ ಸರ್. ತುಂಬಾ ಆಪ್ಷನ್ ಇದೆ, ತೋರ್ಸಂಗಿದ್ರು ತೋರಿಸ್ಬೋದು. ಓಕೆ, ಸೊ ಅಲ್ಲೆಲ್ಲ ನೋಡ್ಬೋದು ನೀವು ಪ್ರತಿಯೊಂದು, ಅಂದ್ರೆ ನಿಮ್ಗೆ ತುಂಬಾನೇ ವೆರೈಟಿ. ಸೊ ನಿಮ್ಗೆ ಯಾವ ಪ್ಯಾಟರ್ನ್ ಅಲ್ಲಿ ಬೇಕು, ಡಿಸೈನ್ ಅಲ್ಲಿ ಬೇಕು, ಸೊ ಎಲ್ಲಾನು ಕೂಡ ಇಲ್ಲಿ ಸಿಗುವಂಥದ್ದು. ಮತ್ತೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು, ನಿಮ್ದು ಪ್ರಿಫರೆನ್ಸ್ ಇದ್ರೆ, ಸೊ ನಿಮ್ಮ ಮನೆಗೆ ಯಾವ ತರ ಸೈಜ್ ಬೇಕು ಅದನ್ನು ಕೂಡ ಕಸ್ಟಮೈಸ್ ಕೂಡ ನೀವು ಮಾಡಿಸ್ಬೋದು. ಅವಾಗಲೇ ನಾನು ಹೇಳ್ತಾ ಇದ್ನಲ್ಲ ಸರ್, ಕಲರ್ ಆಪ್ಷನ್ಗೆ ಏನು ಕಡಿಮೆ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ಕಸ್ಟಮರ್ ಇವಾಗ ಅವ್ರದೇ ಮನೆ, ಅವ್ರ ಮನೆ ಇಂಟೀರಿಯರು, ಅವ್ರ ಮನೆ ಪೇಂಟು, ಅವ್ರದೇ ಏನೋ ಅಂತ ಇರ್ತದೆ. ಅದಕ್ಕಾಗಿ ನಾವು ಇವಾಗ ಅವಾಗಲೇ ಹೇಳಿದೆ 600 ಕಲರ್ ಆಪ್ಷನ್ ಪ್ಲಸ್ ಕೊಟ್ಟಿದೀವಿ ಅಂತ. ಬಟ್ 600 ಅಲ್ಲ, ಪ್ರತಿಯೊಂದು ಬಟ್ಟೆನಲ್ಲೂ 600. ಅಂದ್ರೆ ನನ್ನ ಹತ್ರ ಇವಾಗ ಒಂದು ಇಲ್ಲಿ ನೋಡಿ, ಇಲ್ಲಿ ಇದೆ ಅಲ್ವಾ, ಈ ತರ ಇಲ್ಲಿ ಬರೀ ಇದ್ರ ಟೇಬಲ್ ಮೇಲೆ ಇರೋ ತೋರಿಸ್ತಾ ಇದೀವಿ, ಇವೆಲ್ಲ ಅವೇ ಇರೋದು. ಇದ್ರಲ್ಲೆಲ್ಲ ಒಂದೊಂದು ಬುಕ್ ಅಲ್ಲಿ 50-60 ಕಲರ್ ಆ ತರ ಇದೆ. ಅಂದ್ರೆ 600 ಅಂತ ಹೇಳಿದ್ ನಾನು ಒಂದೊಂದು ಕ್ಲಾತ್ ಅಲ್ಲಿ ಟೋಟಲ್ ತಗೊಂಡ್ರೆ ನಿಮ್ಗೆ 60,000 ಕ್ಲಾತ್ ಕೊಡ್ತೀನಿ. ಓಕೆನಾ. ಆ ತರ ನಿಮ್ಗೆ ಯಾವ ತರ ಡಿಸೈನ್ ಬೇಕು, ಅದ್ರಲ್ಲೂ ಕ್ವಾಲಿಟಿ ಇದೆ, ಅದ್ರಲ್ಲೂ ಥಿಕ್ನೆಸ್ ಇದೆ, ಡೆನ್ಸಿಟಿ ಇದೆ, GSM ಇದೆ. ಕಸ್ಟಮರ್ ಯಾವ ತರ ಕೇಳ್ತಾರೆ ಸರ್. ಅದಕ್ಕಾಗಿ ಫೋಟೋಗಳಲ್ಲಿ ನೋಡಿಬಿಟ್ಟು ಅಲ್ಲಿಂದ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಸರ್. ಅದಕ್ಕೆ ಸರ್ ನಾನೇನಾದ್ರೂ ಲೋಕಲ್ ಕ್ವಾಲಿಟಿ ಐಟಮ್ ಕೊಡಂಗಿದ್ರೆ ಸರ್, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಲೋಕಲ್ ಕ್ವಾಲಿಟಿ ಐಟಮ್ ಕೊಡಂಗಿದ್ರೆ ಕಸ್ಟಮರ್ಗೆ ಅಲ್ಲೇ ಹೇಳ್ಬಿಡ್ತಾ ಇದ್ದೀನಿ, ನೀವು ಫೋನಲ್ಲಿ ನೋಡ್ಬಿಟ್ಟು ಬುಕ್ ಮಾಡ್ಬಿಡ್ರಿ, ಇಲ್ಲಿ ಗಂಟೆ ಬರ್ಬೇಡ್ರಿ ಅಂತ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟೆ ಬಂದು ನೋಡಿ ತಗೊಂಡು ಹೋಗ್ರಿ. ಯಾಕಂದ್ರೆ ನಾನು ಲೋಕಲ್ ಮಾಡಲ್ಲ, ಲೋಕಲ್ ಐಟಮ್ ಕೊಡಲ್ಲ ಸರ್ ನಾನು. ಖಂಡಿತ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡಿ. ಖಂಡಿತ ಸರ್. ಓಕೆ ಸರ್, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ಗೆ ಖಂಡಿತವಾಗಿ ಇಷ್ಟ ಆಗೇ ಬಂದೇ ಬರ್ತಾರೆ. ಸೊ ಇದೇ ತರ ಒಳ್ಳೊಳ್ಳೆ ಆಫರ್ ಅಲ್ಲಿ ನಮ್ ಎಸ್ಪೆಷಲಿ ಸರ್ ಇನ್ನೂ ಒಂದು ಹೇಳ ಸರ್, ಲಾಸ್ಟ್ ಟೈಮ್ ನೀವೇ ಒಂದು ವಿಡಿಯೋ ಮಾಡಿದ್ರ, ಚೆನ್ನಾಗೇ ಇಟ್ಟಾಗಿತ್ತು. ಅವ್ ಪ್ರತಿಯೊಂದು ವಿಡಿಯೋನು ನಮ್ದು ವಿಡಿಯೋ ಅನ್ನೋದಕ್ಕಿಂತ ಏನ್ ಗೊತ್ತಾ ಸರ್, ನಮ್ಮ ಮೇನ್ ಕ್ವಾಲಿಟಿ ಐಟಮ್ ಕೊಡ್ತೀವಿ. ಎರಡನೇದಾಗಿ ಏನ್ ಗೊತ್ತಾ ಸರ್, ನಮ್ ಜನ, ನಮ್ ಕನ್ನಡದವರು, ನಮ್ ಹಿಂದೂಗಳು ನಮ್ಮ ಫೀಲ್ಡಲ್ಲಿ ಸ್ವಲ್ಪ ಕಡಿಮೆನೆ. ಅಂದ್ರೆ ನಾರ್ತ್ ಇಂಡಿಯನ್ಸ್ ಸ್ವಲ್ಪ ಜಾಸ್ತಿ ಇದಾರೆ, ಮುಸ್ಲಿಂ ಅವರು ಇದಾರೆ. ನಮ್ಮ ಫೀಲ್ಡಲ್ಲಿ ನಮ್ ಜನ ಸ್ವಲ್ಪ ಕಡಿಮೆ. ಬಟ್ ನಾನು ಅವಾಗ ಬಂದಿದ್ದು, ಇವತ್ತು ಬಂದವನಲ್ಲ, 18 ವರ್ಷ ಆಯ್ತು ನಾನು ಈ ಫೀಲ್ಡ್ಗೆ ಬಂದು. ಅವಾಗಿಂದ ನಾನು ಚಾಲೆಂಜ್ ಮಾಡಿ ಬದುಕಿದ್ದೆ ಈ ಫೀಲ್ಡ್ನ. ಇವತ್ತು ಬಿಡ್ರಿ, ಅದಕ್ಕಾಗಿ ನಾನು ಒಂದು ಹೆಸರು ಮಾಡ್ಕೊಂಡಿದ್ದೀನಿ, ಕ್ವಾಲಿಟಿ ಮಾಡಿದೀನಿ. ಇವತ್ತು ಕಸ್ಟಮರ್ಸ್ ಆಪಲ್ವುಡ್ ಫರ್ನಿಚರ್ ಅಂದ್ರೆ ಅವರೇ ಕೇಳಿ ಬರ್ತಾ ಇದಾರೆ. ಸುಮಾರು ಜನ ಮಾರ್ಕೆಟ್ ಅಲ್ಲಿ ಔಟ್ ಸೈಡ್ ಆಪಲ್ವುಡ್ ಫರ್ನಿಚರ್ ಎಲ್ಲಿ ಬರೋದು, ಲೊಕೇಶನ್ ಹಾಕೊಂಡು ಇತ್ತಕೊಂಡು ಗೂಗಲ್ ಅಲ್ಲಿ ಮ್ಯಾಪ್ ತಗೊಂಡು ಬರ್ತಾ ಇದಾರೆ. ಅಂದ್ರೆ ಆ ತರ ಹೆಸರು ಮಾಡ್ಬಿಟ್ಟಿದೀವಿ ಸರ್. ಖಂಡಿತ ಅದನ್ನ ಉಳಿಸ್ಕೊಂತೀನಿ. ಖಂಡಿತ ಸರ್, ಇದೇ ತರ ಉಳಿಸ್ಕೊಳ್ಳಿ ಸರ್. ನನ್ನ ಸಬ್ಸ್ಕ್ರೈಬರ್ ಇಂದ, ಅವ್ರ ಕಡೆಯಿಂದ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.